ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ದೂರದ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಬಗ್ಗೆ ತಿಳ್ಕೊಂಡಿದ್ವಿ. ಯಾವುದೇ ಎರಡು ಬಿಂದುಗಳನ್ನು ಕೊಟ್ಟಾಗ x1 y1 ಇನ್ನೊಂದು ಬಿಂದು x2 y2. ಸೊ ಇವೆರಡು ಬಿಂದುಗಳನ್ನು ದೂರವನ್ನು ಡಿಸ್ಟೆನ್ಸನ್ನು ಕಂಡುಹಿಡಬೇಕಾದ್ರೆ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ವಿ. ಏನದು? x2 ಮೈನಸ್ x1 ಓ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಓ ಸ್ಕ್ವೇರ್. ಜೊತೆಗೆ ಇನ್ನೊಂದು ಮೂಲ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇರ್ತಕ್ಕಂತಹ ಇದನ್ನು 0,0 ಅಂತ ಹೇಳ್ತೀವಿ. ಇದನ್ನು x, y. ಸೊ ಮೂಲ ಬಿಂದು ಕೊಟ್ಟಾಗ ಮೂಲ ಬಿಂದುವಿನಿಂದ ಬಿಂದುವಿಗೆ ಇರ್ತಕ್ಕಂಥ ದೂರವನ್ನು ಕಂಡಿರ್ತಕ್ಕಂಥ ಸೂತ್ರ ಯಾವುದು ಅಂದರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ. ಭಾಗದ ಸೂತ್ರ ಅಂತ ಕರೀತೀವಿ. ಸೊ ಯಾವುದೇ ಒಂದು ಬಿಂದುವನ್ನು ಸೊ ಯಾವ ಅನುಪಾತದಲ್ಲಿ ಮಾಡ್ತೀವಿ ಅನ್ನೋದನ್ನೇ ನಾವೇನಂತ ಕರಿತೀವಿ? ಸೆಕ್ಷನ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಅದನ್ನು ಮಾಡಿದ್ವಿ. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಫಾರ್ಮುಲಾ m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಈ ಒಂದು ರೀತಿಯಲ್ಲಿ ನಾವು ಇದನ್ನ m1 ಅಂತ ಕರಿತೀವಿ, ಇದನ್ನ m2 ರೇಷಿಯೋ ಅಂತ ಕರಿತೀವಿ. ಯಾವ ಅನುಪಾತದಲ್ಲಿ ಏನಾಗಿದೆ ಅದು ಕಟ್ಟಾಗಿದೆ ಅಂತ ಅದನ್ನ ಏನಂತ ಕರಿತೀವಿ? ಸೆಕ್ಷನ್ ಫಾರ್ಮುಲಾ, ಭಾಗದ ಸೂತ್ರವನ್ನ ಮಾಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ನಾವು ಮಧ್ಯಬಿಂದುವಿನ ಸೂತ್ರ. ಸೊ ಇಲ್ಲಿ ಮಧ್ಯಬಿಂದು ಅನ್ನೋದಕ್ಕಿಂತ ನೋಡ್ರಿ, a x1 y1 b x2 y2. ಸೊ ಈ ಒಂದು ಬಿಂದುವಿನಲ್ಲಿ ಮಧ್ಯ ಬಿಂದುವನ್ನು ಪಿ ಬಿಂದುವನ್ನು ಕಂಡುಹಿಡಬೇಕು. ಸೊ ಇದು ಎಕ್ಸ್ ಮತ್ತೆ ವೈ. ಸೊ ಈ ರೀತಿ ಮಾಡಬೇಕಾದ್ರೆ ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ ಅಷ್ಟೇ. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ ಇದನ್ನ ಏನಂತ ಕರಿತೀವಿ? ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ ಕರಿತೀವಿ. ಯಾವ ಫಾರ್ಮುಲಾ? ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯ ಬಿಂದುವಿನ ಸೂತ್ರ. ಸೊ ಇದಕ್ಕೆ ಹೆಂಗ್ ಬಂತು ಇಲ್ಲಿ ನೋಡ್ರಿ, ಸೆಕ್ಷನ್ ಫಾರ್ಮುಲಾ ತಗೊಳ್ತೀವಿ. ಸೆಕ್ಷನ್ ಫಾರ್ಮುಲಾ ಏನಿದೆ? ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ನೆಕ್ಸ್ಟ್ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇಲ್ಲಿ m1 ಇಷ್ಟು m2, m1 1 ತಗೊಳ್ತೀವಿ, m2 ನ 1 ತಗೊಂಡಾಗ ಏನಾಯಿತು? 1 ಇಂಟು x2 x2, m2 ಆಲ್ಸೋ 1 ಇಂಟು x1 x1 ಡಿವೈಡೆಡ್ ಬೈ 1 ಪ್ಲಸ್ 1. ನೆಕ್ಸ್ಟ್ m1 1 ಇಂಟು y2 ಅಂದರೆ y2 ಪ್ಲಸ್ 1 ಇಂಟು y1 ಅಂದರೆ y1 ಡಿವೈಡೆಡ್ ಬೈ 1 ಪ್ಲಸ್ 1. x2 ಪ್ಲಸ್ x1 ಡಿವೈಡೆಡ್ ಬೈ 1 ಪ್ಲಸ್ 1 ಟು y2 ಪ್ಲಸ್ y1 ಡಿವೈಡೆಡ್ ಬೈ. ಸೊ ಹೆಂಗಾದ್ರೂ ತಗೋದು, ನೀವು x1 ಬರ್ದಿದ್ದೀರಾ x2 ಬರ್ದಿದ್ದೀರಾ ಏನು ಪರವಾಗಿಲ್ಲ. 2 ಪ್ಲಸ್ 3 5, 3 ಪ್ಲಸ್ 2 5. ಸೊ ಇದನ್ನ ಏನು ಕರಿತೀವಿ? ಮಧ್ಯ ಬಿಂದುವಿನ ಸೂತ್ರ ಅಂತ ಕರಿತೀವಿ. ಸೊ ಈಗ ಒಂದಷ್ಟು ಪ್ರಾಬ್ಲಮ್ಸ್ ನೋಡೋಣ. ಸೊ ಮೊದಲನೇ ಲೆಕ್ಕ ಹೇಗಿದೆ? -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕೋಆರ್ಡಿನೇಟ್ of midpoint of the line joining the points -3, 10 and 6, -8. ಸೊ ಇಲ್ಲೊಂದು ಏನು ಕೊಟ್ಟಿದ್ದಾರೆ? ರೇಖೆ ಕೊಟ್ಟಿದ್ದಾರೆ. ಸೊ ರೇಖೆ ಫಾರ್ ಇದೇನು? 3, 10, ಇನ್ನೊಂದು 6, -8. ಇದಕ್ಕೆ A ಅಂತ ಕೊಟ್ಟಿದ್ದೀವಿ, ಇದಕ್ಕೆ B ಅಂತ ಕೊಟ್ಟಿದ್ದೀವಿ. ಸೊ ಇದು ಮಧ್ಯ ಬಿಂದು ಫೈಂಡ್ ಮಾಡಬೇಕು. ಪಿ ಆಫ್ ಎಕ್ಸ್ ವೈ, ಇದನ್ನ ಏನು ಕೊಡ್ತೀವಿ? x1 y1 x2 y2. ಸೊ ಫಾರ್ಮುಲಾ ಆಗ್ತಾ ಇದೀವಿ ಏನು? ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು
x1 plus x2 divided by y1 plus y2 divided by 2. x1 ಎಷ್ಟಿದೆ minus 3, x2 plus 6 divided by 2. Next y1 ಎಷ್ಟಿದೆ 10, y2 minus 8 divided by 2. minus 3 plus 6 ಅಂದರೆ 3 divided by 2. 10 minus 8 ಅಂದರೆ 2 divided by 2 ones 2 1. ಸೊ ಎಷ್ಟಾಯಿತು 3 by 2, 1 ಬಂತು. ನೆಕ್ಸ್ಟ್ ಎರಡನೇದು, the three vertices of a parallelogram taken in the order minus 1, 0, 3, 1 and 2, 1 respectively. Find the coordinates of the fourth vertex. ಒಂದು ಸಮಾಂತರ ಚತುರ್ಭುಜದ ಶೃಂಗಗಳು ಕ್ರಮವಾಗಿ -1, 0, 3, 1, 2, 2 ಆದರೆ ನಾಲ್ಕನೇ ಶೃಂಗವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರೋದು ಏನು, ಫಸ್ಟ್ ಡಯಾಗ್ರಾಮ್ ಹಾಕೊಂತ ಇದ್ದೀವಿ. ಏನು ಕೊಟ್ಟಿದ್ದಾರೆ ಡಯಾಗ್ರಾಮ್? ಒಂದು ಶೃಂಗ ಕೊಟ್ಟಿದ್ದಾರೆ, ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. A of -1, 0, next B of 3, 1, next C of 2, 1, D of ಇದನ್ನು ಫೈಂಡ್ ಔಟ್ ಮಾಡಬೇಕು, ನಾಲ್ಕನೇ ಶೃಂಗ. ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಒಂದು ಏನಿದೆ ಅಂದ್ರೆ ಇದಕ್ಕೆ ಇದು ಸಮವಾಗಿರ್ತದೆ ಮತ್ತೆ ಇದಕ್ಕೆ ಇದು ಅಂದ್ರೆ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮವಾಗಿರ್ತವೆ. ಜೊತೆಗೆ ಕರ್ಣಗಳು ಏನಾಗಿರ್ತವೆ, ಸಮವಾಗಿರ್ತದೆ. ಸೊ ಇಲ್ಲಿ ಕರ್ಣಗಳು ಸಮವಾಗಿದ್ದಾಗ ನೋಡಿ, ಎಸಿಗೆ ಕರ್ಣ ತಗೊಂಡಾಗ ಇದು ನಮಗೆ ಸಿಗ್ತದೆ ಈ ಪಾಯಿಂಟ್, ಇದಕ್ಕೆ ಓ ಪಾಯಿಂಟ್ ಅಂತ ಕೊಡ್ತೀನಿ, ಓ ಪಾಯಿಂಟ್ ಸಿಗ್ತದೆ. ಸೊ ಆಗೇನಾಯ್ತು, ಬಿ ಡಿಗೆ ಈ ಪಾಯಿಂಟ್ ಅನ್ನು ತಗೊಂಡಾಗ ಇದು ನಮಗೆ ಆರಾಮಾಗಿ ಸಿಗ್ತದೆ. ಸೊ ಮೊದಲು ಏನು ತಗೋಣ, ಕರ್ಣ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಸಮ. ಸೊ ಯಾವ್ಯಾವ ಕರ್ಣಗಳು? ಎ ಸಿ ಈಕ್ವಲ್ ಟು ಬಿ ಡಿ. ಸೊ ಈಗ ಫಸ್ಟ್ ಏನ್ ಮಾಡೋಣ, ಕರ್ಣ ಎ ಸಿ ಕಂಡುಹಿಡ್ಕೊಳ್ಳೋಣ. ಡಯಾಗ್ನಲ್ ಎ ಸಿ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಡಯಾಗ್ನಲ್ ಅಂತ ಕರೀತಾರೆ. ಡಯಾಗ್ನಲ್ ಎ ಸಿ ಮಾಡ್ತಾ ಇದೀವಿ. ಏನ್ ಫಸ್ಟ್ ಎ ಏನಿದೆ, ಎ -1, 0, ಸಿ 2, 1, ಇದಕ್ಕೆ x1 y1 x2 y2, x1 plus x2 divided by 2, y1 plus y2 divided by 2. ಸೊ x1 ಎಷ್ಟಿದೆ, -1 plus 2 divided by 2. ಈ ಕಡೆ y1 0 plus -1, 0, 2, 1, y2 1, ಇದು 2, 2 ನೋಡಿ. ಟೂ 2 divided by 2, -2 - 1 ಅಂದರೆ 1 divided by 2, 2 by 2. ಸೊ ಆನ್ಸರ್ ಎಷ್ಟು ಬಂತು, 1 by 2, 2 1s 2 1. ಸೊ ಇದು ಬಂತು 1 ಬಂತು. ನೆಕ್ಸ್ಟ್ ಡಯಾಗ್ನಲ್ ಕಾರಣ ಯಾವುದದು, ಬಿ ಡಿ. x1 plus x2 divided by 2, y1 plus y2 divided by 2. ಇಲ್ಲೇನು ತಗೊಂತ ಇದ್ವಿ, ಬಿ 3, 1, x1 y1. ನೆಕ್ಸ್ಟ್ ಡಿ ಈಕ್ವಲ್ ಟು x, y. ಇದನ್ನ x2 y2 ಅಂತ ತಗೊಂತ ಇದ್ವಿ. ಇಲ್ಲಿ x1 plus x2, x1 x2 3 plus x divided by 2. ನೆಕ್ಸ್ಟ್ y1 plus y2, y1 ಎಷ್ಟು 1 divided by 1 plus y divided by 2 ಬಂತು. ಸೊ ಈಗ ಏನಾಯ್ತು, ಇಷ್ಟು ಮಾತ್ರ ಬಂತು ನಮಗೆ. ಸೊ ಇದೇನಾಗ್ತದೆ, ಇದಕ್ಕೆ ಇದು ಈಕ್ವಲ್, ಯಾಕೆ ಡಯಾಗ್ನಲ್ ಏನಾಗಿದೆ, ಸಮವಾಗಿದ್ದಾವೆ. ಎ ಸಿ ಈಕ್ವಲ್ ಟು ಏನಾಗ್ತದೆ, ಬಿ ಡಿ. ರೀಸನ್ ಏನು,
ಕರ್ಣಗಳು ಸಮ. ಸೊ ಎಸ್ ಏನು 1/2, 1 equal to 3 plus x divided by 2, 1 plus y divided by ನೋಡಿ 3 plus x 1 plus y divided by 2. ಸೊ ಇದಕ್ಕೆ ಇದು ಈಕ್ವಲ್ 1/2 equal to 3 plus x divided by 2. ಇದು ಕೇಸ್ 1 equal to 1 plus y divided by 2 into 1 2 divided by 2 equal to 3 plus x. 2 ones 2 ones. So 1 equal to 3 plus x. ಈ ಕಡೆ ಬಂದರೆ 1 minus 3 equal to x. 1 minus 3 ಅಂದರೆ minus 2 equal to x. x ನ ಬೆಲೆ ಎಷ್ಟು ಅಂತ -2. ನೆಕ್ಸ್ಟ್ 2 into 1 2 equal to 1 plus y. ಈ ಕಡೆ ಬಂದರೆ 2 minus 1 equal to y. So 2 minus 1 ಅಂದರೆ 1 equal to y. So therefore d equal to ಏನು what is x, y. So x ಎಷ್ಟು -2, x ಬಂತು 1. ಸೊ ಈ ಥರ ನೋಡಿಕೊಂಡ್ರೆ ನಿಮಗೆ ಆರಾಮಾಗಿ ಬರ್ತದೆ. ನೆಕ್ಸ್ಟ್ ಮೂರನೇ ಲೆಕ್ಕ. ಇಫ್ ದ ಪಾಯಿಂಟ್ಸ್ a of 6, 1, b of 8, 2, c of 9, 4, d of p, 3 are the vertices of the parallelogram taken in the order. Find the value of p. ಒಂದು ಸಮಾಂತರ ಚತುರ್ಭುಜದ ಶೃಂಗಗಳ ನಿರ್ದೇಶಕಗಳು ಕ್ರಮವಾಗಿ a 6, 1, b 8, 2, c 9, 4, d 9, p, 3 ಆದರೆ p ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವಂತದ್ದೇನು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. a ಪಾಯಿಂಟು 6, 1 ಇದೆ, b ಪಾಯಿಂಟು 8, 2 ಇದೆ, c ಪಾಯಿಂಟು 9, 4 ಇದೆ, d ಪಾಯಿಂಟು p, 3 ಇದೆ. ಇದು ಕೊಟ್ಟಿದ್ದಾರೆ. ಸೊ ಆಗ್ಲೇ ಹೇಳಿದೀವಿ ಇದರಲ್ಲಿ ಕರ್ಣಗಳು ಏನಾಗಿರ್ತವೆ, ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನಾಗಿರ್ತವೆ, ಸಮವಾಗಿರ್ತವೆ. ಸಮಾಂತರ ಚತುರ್ಭುಜದ ಕರ್ಣಗಳು ಸಮ. ಡಯಾಗ್ನಲ್ಸ್ ಆರ್ ಈಕ್ವಲ್. ಸೊ ಫಸ್ಟ್ ಏನ್ ತಗೊಂತೀವಿ, ಕರ್ಣಗಳು ಯಾವುವು, ಎ ಸಿ ಮತ್ತೆ ಬಿ. ಸೊ ಈ ಫಸ್ಟ್ ಎ ತಗೊಂತ ಇದ್ದೀನಿ 6, 1. ನೆಕ್ಸ್ಟು ಸಿ 9, 4. ನೆಕ್ಸ್ಟ್ ಈ ಕಡೆ ಇದಕ್ಕೆ x1, y1, x2, y2. ಈ ಕಡೆ ಬಂದಾಗ b equal to 8, 2, d equal to p, 3. ಇದಕ್ಕೆ x1, y1, x2, y2. ಇದು ಸಪ್ರೇಟ್, ಇದು ಸಪ್ರೇಟ್. ಯಾಕೆ, ಎ ಸಿ ಕರ್ಣ ಮತ್ತೆ ಬಿ ಸಿ ಕರ್ಣ ಬಿ ಡಿ. ಸೊ ಏನಾಗ್ತದೆ, ಎ ಸಿ ಈಕ್ವಲ್ ಟು ಬಿ ಡಿ, ಕರ್ಣಗಳು ಸಮ. ಸೊ ಎ ಸಿಗೆ ಫಾರ್ಮುಲಾ ತಗೊತಾ ಇದ್ವಿ, x1 plus x2 divided by 2, y1 plus y2 divided by 2 equal to x1 plus x2 divided by 2, y1 plus y2 divided by 2. x1 ಎಷ್ಟಿದೆ, ಈ ಕಡೆ ಎ ಸಿ ಅಲ್ಲಿ ಬರೀ x1 6 plus 9 divided by 2. ನೆಕ್ಸ್ಟ್ ಈ ಕಡೆ y1 plus y2 1 plus 4 divided by 2. ನೆಕ್ಸ್ಟ್ x1 plus x2 ಈ ಕಡೆ ಬಿ ಡಿ ಕರ್ಣಕ್ಕೆ ಬಂದಾಗ 8 plus p divided by 2. ನೆಕ್ಸ್ಟ್ ಈ ಕಡೆ ಬಂದಾಗ y1 2 plus 3 divided by 2. 6 plus 9 15 divided by 2, 1 plus 4 5 divided by 2, 8 plus p divided by 2, 2 plus 3 ಅಂದರೆ 5/8. ಅಂದರೆ ಇದಕ್ಕೆ ಇದು ಈಕ್ವಲ್ ಅಂತ ಆಗ್ಲೇ ಹೇಳಿದ್ವಿ. ಸೊ ಇದಕ್ಕೆ ಇದು ಈಕ್ವಲ್ ಮಾಡ್ಕೊಂಡು ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. 15/2 equal to 8 plus p divided by 2. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ. 15 into 2 divided by 2 equal to 8 plus p. 2 ones 2 ones. So 15 equal to 8 plus p. 8 ಈ ಕಡೆ ಅಂದರೆ 15 minus 8 equal to p. 15 minus 8 ಅಂದರೆ 7 equal to p. ಸೊ p ನ ಬೆಲೆ ಎಷ್ಟು ಬರ್ತಾ ಇದೆ, 7 ಬರ್ತಾ ಇದೆ. ಸೊ ಹಾಗಾದ್ರೆ d ಏನಾಗ್ತದೆ, d equal to p, 3. ಸೊ p ಎಷ್ಟು ಒಂದು 7, 3 ಬಂತು. ನೆಕ್ಸ್ಟ್ 4ನೇ ಲೆಕ್ಕ.
If the coordinates of the midpoints of the sides of a triangle are 1, 2, 0, -1 and 2, -1, find the coordinates of its vertices. ಸೊ ಒಂದು ನಿರ್ದೇಶಾಂಕದ ಮಧ್ಯಬಿಂದುಗಳು ಕ್ರಮವಾಗಿ 1, 2, 0, -1, 2, -1 ಆದರೆ ತ್ರಿಭುಜದ ಶೃಂಗಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೇನು ಕೊಟ್ಟಿದ್ದಾರೆ, ಒಂದು ತ್ರಿಭುಜದ ಕೊಟ್ಟಿದ್ದಾರೆ. ಇದಕ್ಕೆ ಎ ಬಿ ಸಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ನಿರ್ದೇಶಾಂಕ ಶೃಂಗಗಳು ಗೊತ್ತಿಲ್ಲ. ಇದಕ್ಕೆ x1 y1 ಕೊಡ್ತೀವಿ, ಇದಕ್ಕೆ x2 y2 ಕೊಡ್ತೀವಿ, ಇದಕ್ಕೆ x3 y3 ಕೊಡ್ತೀವಿ. ಆದರೆ ಅದರ ಮಧ್ಯಬಿಂದುಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಮಧ್ಯಬಿಂದು ಏನು, ಎಫ್ ತಗೊಂತಾ ಇದ್ದೀನಿ, ಇದು ಇ ತಗೊಂತಾ ಇದ್ದೀನಿ, ಕಲರ್ ಚೇಂಜ್ ಮಾಡ್ತೀನಿ, ಇದು ಇ, ಇದು ಎಫ್, ಇದು ಪಿ ತಗೊಂತ. ಈಗ ಫಸ್ಟ್ ಒನ್ ಇ ಯಾವುದು, 0, -1, ಇದು 1, 2, ಇದು 0, -1, ನೆಕ್ಸ್ಟ್ ಇದು 2, -1 ಈಗ ತಗೊಳ್ತಾ ಇದ್ದೀವಿ. ಸೊ ಈಗ ಇಲ್ಲಿ ಏನಾಯ್ತು, ಫಸ್ಟ್ ಏದು a = x1 y1, ನೆಕ್ಸ್ಟ್ ಅದಕ್ಕೆ ಮಧ್ಯಬಿಂದು ಯಾವುದು, ಎಫ್. ಎಫ್ ಗೆ ಏನು ಎಫ್ ಏನಿದೆ 2, -1, ನೆಕ್ಸ್ಟ್ ಬಿ ಏನಿದೆ x2 y2. ನೆಕ್ಸ್ಟ್ ಇದಕ್ಕೆ ಈ ಕಡೆ ಬಂದಾಗ a = x1 y1, ಮಧ್ಯ ಯಾವ್ದು ಬಂತು, e = 0, 1, ನೆಕ್ಸ್ಟ್ c = x3 y3. ನೆಕ್ಸ್ಟ್ ಇದಕ್ಕೆ b = x2 y2, ಮಿಡ್ ಪಾಯಿಂಟ್ p = 1, 2, c ಪಾಯಿಂಟ್ x3 y3. ಸೊ ಈಗ ಫಸ್ಟ್ ಏನ್ ಮಾಡಬೇಕು, ಮಿಡ್ ಪಾಯಿಂಟ್ ಅನ್ನ ತಗೋಬೇಕು. ಯಾವುದು, ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಸೊ ಬಿ ಸಿಗೆ ಮಿಡ್ ಪಾಯಿಂಟ್ ಯಾವುದು, ಆಕ್ಚುಲಿ ಇದನ್ನ ಡಿ ಅಂತ ತಗೋಬೇಕು. ಸಾರಿ, ಪಿ ಯಾಕೆ, ಎಲ್ಲೋ ಪಿ ವೋಲ್ಟ್ ಹೋಗುತ್ತೆ. ಸೊ ಈಗ ಡಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ಡಿ ಬಿ ಸಿಯ ಮಧ್ಯಬಿಂದು. ಸೊ ಅಲ್ಲಿ ಏನು ತಗೊಂತೀವಿ, ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಇಲ್ಲಿ ನೋಡ್ರಿ, ಇಲ್ಲಿ ಮಿಡ್ ಪಾಯಿಂಟ್ ಕೊಟ್ಟಿದ್ದಾರೆ 1, 2. ಇಲ್ಲಿ x1, ಇದರಲ್ಲಿ x1, x2, x3 ಡಿವೈಡೆಡ್ ಬೈ 2. ನೆಕ್ಸ್ಟ್ y1, y2 ಪ್ಲಸ್ y3 ಡಿವೈಡೆಡ್ ಬೈ 2. 1 = x2 + x3 ಡಿವೈಡೆಡ್ ಬೈ 2. 2 = y2 + y3 ಡಿವೈಡೆಡ್ ಬೈ 2. ನೋಡಿ, 2 × 1, 2 = x2 + x3. Next 2 × 2 is 4 = y2 + y3. Therefore x2 + x3 = 2. That is the given equation number 1. Next y2 + y3 = 4. That is given for equation number 2y. ನಾವೇನು ಮಾಡ್ತಾ ಇದೀವಿ, ಬಿ ಸಿಗೆ ಇನ್ನು ಫೈಂಡ್ ಔಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅದೇ ರೀತಿ E is the midpoint of AC. Therefore A ಏನು ಕೊಟ್ಟಿದ್ದಾರೆ,
ಮಿಡ್ ಪಾಯಿಂಟ್ ಆಫ್ ಎಸಿಗೆ ಈ x1 y1 x3 y3 a equal to x1 y1 c equal to x3 y3 ಇದಕ್ಕೆ x1 y1 as it is ಇದಕ್ಕೆ x2 y2 ತಗೊಂತ ಇದೆ. ನೆಕ್ಸ್ಟ್ ಏನು ನೋಡ್ರಿ p of x y equal to x1 plus x2 divided by 2 y1 plus y2 divided by 2. ಸೊ ಇಲ್ಲಿ p of x y a c ಗೆ ಯಾವ್ದು ಬಂತು ಇಲ್ಲಿ 0, -1 ಬಂತು. 0, -1 ಇಟ್ಟಿದ್ದಲ್ಲಿ ಇಲ್ಲಿ ನೋಡಿ. ಸೊ 0, -1 equal to x1 ಎಷ್ಟು x1 x2 ಬಂದು x3 divided by 2 y1 plus y2 ಗೆ y3 divided by 2. ಸೊ 0 equal to x1 plus x3 divided by 2 -1 equal to y1 plus y3 divided by 2. 2 into 0 is 0 equal to x1 plus x3. Next is 2 into -1 -2 equal to y1 plus y3. Therefore x1 plus x3 equal to 0. y1 plus y3 equal to -2. ಇದಕ್ಕೆ ಇಕ್ವೇಷನ್ ನಂಬರ್ 2 ಕೊಡ್ರಿ. ಇದಕ್ಕೆ ಫುಲ್ ಒಂದೊಂದು ಕೊಡ್ರಿ, ಸಪ್ರೇಟ್ ಆಗಿ ಮಾಡಿ. ಇದಕ್ಕೆ ಫುಲ್ಲು ಇಕ್ವೇಷನ್ ನಂಬರ್ ಬರ್ಕೊಡ್ರಿ. ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ ಇದೆ, ಯಾವುದದು f is the midpoint of AB. Midpoint of AB. ಸೊ ಅದರಲ್ಲಿ a ಏನಿದೆ a ಪಾಯಿಂಟು x1 y1, ನೆಕ್ಸ್ಟು b x2 y2 ಅದು 2, -1. a equal to x1 y1 b equal to x2 y2 ನೆಕ್ಸ್ಟ್ f ಪಾಯಿಂಟ್ ಕೊಟ್ಟಿದ್ದಾನೆ 2, -1. ಸೊ ಆಗ್ತಾ ಇದೆ ಫಾರ್ಮುಲಾದಲ್ಲಿ p of xy equal to x1 plus x2 divided by 2 y1 plus y2 divided by 2. ಸೊ ಎಲ್ಲಿಸ್ತಿದೆ 2, -1 equal to x1 plus x2 divided by 2. ನೆಕ್ಸ್ಟ್ ಇದು y1 plus y2 divided by 2. ಸೊ ಇಲ್ಲಿ 2 equal to x1 plus x2 divided by 2 -1 equal to y1 plus y2 divided by 2. 2 2s are 4 equal to x1 plus x2. Next 2 into -1 is -2 equal to y1 plus y2. ಸೊ ಅರೇಂಜ್ ಮಾಡ್ಕೊಂತ ಇದೀವಿ. x1 plus x2 equal to 4 y1 plus y2 equal to -2. ಸೊ ಇದಕ್ಕೆ ಇಕ್ವೇಷನ್ ನಂಬರ್ 3 ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದೀವಿ ನೆಕ್ಸ್ಟ್ ಫ್ರಮ್ ಇಕ್ವೇಷನ್ ನಂಬರ್ 1 and 2 3. ಸೊ ಇಲ್ಲಿ RHS ಎಕ್ಸ್ಗಳನ್ನು ಒಂದು ಸೈಡು ಮತ್ತೆ ವೈಗಳನ್ನು ಒಂದು ಸೈಡ್ ಏನು ಮಾಡ್ತಾ ಇದೀವಿ ಅಡಿಷನ್ ಮಾಡಿದಾಗ ಫ್ರಮ್ ಇಕ್ವೇಷನ್ ನಂಬರ್ 1 2 and 3. ಸೊ ಮೊದಲನೇದರಲ್ಲಿ ಏನಿದೆ x2 plus x3, ಈ ಕಡೆ y2 plus y3 equal to 4. ಈ ಕಡೆ x1 plus x3 equal to 0, y1 plus y3 equal to -2. ನೆಕ್ಸ್ಟ್ x1 plus x2 equal to 4, y1 plus y2 equal to -2. ಸೊ ಈಗ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಈ ಕಡೆ ಫಸ್ಟ್ ಇಕ್ವೇಷನ್ x2 plus x3, ಫಸ್ಟ್ LHS ಬರ್ತೀನಿ. ಸೆಕೆಂಡ್ ಇಕ್ವೇಷನ್ ಬಂದು x1 plus x3, ಥರ್ಡ್ ಇಕ್ವೇಷನ್ ಬಂದು x1 plus x2 ಈಕ್ವಲ್ ಟು RHS ಅಲ್ಲಿ 2 ಇತ್ತು, ಸೆಕೆಂಡ್ ಇಕ್ವೇಷನ್ ಅಲ್ಲಿ 0, ಥರ್ಡ್ ಇಕ್ವೇಷನ್ ಅಲ್ಲಿ 4. ನೆಕ್ಸ್ಟ್ ಈ ಕಡೆ ವೈಗೆ ಬಂದಾಗ y2 plus y3 ಫಸ್ಟ್ ಇಕ್ವೇಷನ್, y1 plus y3 ಸೆಕೆಂಡ್ ಇಕ್ವೇಷನ್, ನೆಕ್ಸ್ಟ್ y1 plus y2 ಈಕ್ವಲ್ ಟು ಥರ್ಡ್ ಇಕ್ವೇಷನ್. ಸೊ RHS ಅಲ್ಲಿ ಏನಿದೆ 4, ಫಸ್ಟ್ ಇಕ್ವೇಷನ್, ಸೆಕೆಂಡ್ ಇಕ್ವೇಷನ್ -2, ಥರ್ಡ್ ಇಕ್ವೇಷನ್ -2. ಸೊ ಈಗ ಏನಾಯ್ತು x2 plus x2 2x2, x3 plus x3 2x3, x3 ಆಯಿತು, x1 plus x1 2x1 equal to 2 plus 4 6. So 2 is the common, x2 plus x3 plus x1 equal to 6. So x2
plus x3 plus x1 equal to 6 by 2. 2 ones 2 3s. ಸೊ ಇಲ್ಲಿ ಏನು ಬಂತು, ಅರೇಂಜ್ ಮಾಡ್ಕೊತಾ ಇದ್ದೀನಿ. x1 plus x2 plus x3 equal to 3. ಒಂದು ಈಕ್ವೇಶನ್ ಬಂತು. ಇದಕ್ಕೆ ಏನು ಕೊಡ್ತೀವಿ, ಈಕ್ವೇಶನ್ ನಂಬರ್ 1 ಮತ್ತು ಈಕ್ವೇಶನ್ ನಂಬರ್ 4. ಇದಕ್ಕೂ ಮತ್ತು ಇದಕ್ಕೂ ಡೈರೆಕ್ಟ್ ಆಗಿ ಕೊಡ್ತೇನೆ ನೋಡಿ. ಇದು 2y2 2y3 ನೆಕ್ಸ್ಟ್ 2y1 equal to ಎಷ್ಟು ಬರ್ತದೆ, 4 -2 -2 -4. ಸೊ 2 is the common, y2 plus y3 plus y1 equal to 4 - 4 0, y1 plus y2 plus ಅರೇಂಜ್ ಮಾಡ್ಕೊತ ಇದೀವಿ 0 by 2. ಸೊ ಅಂದ್ರೆ ಏನಾಯಿತು, y1 plus y2 plus y3 equal to 0. ಸೊ ದಿಸ್ ಇಸ್ ದ ಈಕ್ವೇಶನ್ ನಂಬರ್ 4 ಕೊಟ್ಟಿದೆ. ಸೊ ಎರಡಕ್ಕೂ 4, ಇದಕ್ಕೂ 4 ಇದಕ್ಕೆ 4. x ನೋಡಿದಾಗ x ನೋಡ್ರಿ, y ನೋಡಿದಾಗ y ನೋಡ್ರಿ. ಸೊ ಈಗ ಫ್ರಮ್ ಈಕ್ವೇಶನ್ ನಂಬರ್ 1 and 4 x ಅಲ್ಲಿ ನೋಡ್ರಿ, ಈಕ್ವೇಶನ್ ನಂಬರ್ 1 ಏನಿತ್ತು, x2 ಪ್ಲಸ್ ಇದು ಬರ್ಕೊಂತ ಇದ್ವಿ ಏನು, ಈಕ್ವೇಶನ್ ನಂಬರ್ 4 x1 ಪ್ಲಸ್ x2 ಪ್ಲಸ್ x3 ಈಕ್ವಲ್ ಟು ಎಷ್ಟು ಬಂದಿದೆ, 3 ಬಂದಿದೆ. ಸೊ ಇಲ್ಲಿ ಈಕ್ವೇಶನ್ ನಂಬರ್ 1 ಅಲ್ಲಿ x2 ಪ್ಲಸ್ x3 x1 x2 ಪ್ಲಸ್ x3 ಎಷ್ಟು ಬಂದಿತ್ತು, 2 ಪ್ಲಸ್ 3 equal to 3. ಸೊ x1 equal to 3 ಪ್ಲಸ್ 2 ಈಕ್ವಲ್ ಬಂದ್ರೆ -2. therefore x1 equal to ಎಷ್ಟು ಆಯಿತು, 1 ಆಯಿತು. ಸೊ ಅದೇ ರೀತಿ ಈ ಕಡೆ ಬಂದಾಗ ಈಕ್ವೇಶನ್ ನಂಬರ್ 1 ಅಲ್ಲಿ ಏನಿದೆ, ಫಸ್ಟ್ ಈಕ್ವೇಶನ್ ನಂಬರ್ 4 ಬರ್ಕೊಂತೀವಿ, y1 plus y2 plus y3 equal to 0. ಸೊ ಇಲ್ಲಿ ಈಕ್ವೇಶನ್ ನಂಬರ್ 1 ಅಲ್ಲಿ ಏನು ಬಂದಿತ್ತು, y2 plus y3 equal to 4. ಇದನ್ನು 4 ಹಾಕ್ಕೊಂತ ಇದೀವಿ, y1 plus 4 equal to 0. ಸೊ y1 equal plus 4 ಆ ಕಡೆ ಹೋದ್ರೆ -4. ಸೊ ಅಲ್ಲಿ ಏನಾಯ್ತು, therefore x1 y1 equal to ಏನಾಯ್ತು, 1, -4 ಬಂತು. ಸೊ ಅದು ಯಾವ್ದು ಇದು 1, -4 ಅನ್ನೋದು ಎ ಪಾಯಿಂಟ್. ನೆಕ್ಸ್ಟ್ ಫ್ರಮ್ ಈಕ್ವೇಶನ್ ನಂಬರ್ 2 and 4. ಸೊ ಈಕ್ವೇಶನ್ ನಂಬರ್ 4 ಏನಿತ್ತು, y1 x1 plus x2 plus x3 equal to 3 ಇತ್ತು. x1 ಇಲ್ಲಿ ಏನಿದೆ, ಈಕ್ವೇಶನ್ ನಂಬರ್ 2 ನಲ್ಲಿ x1 plus x3 ಇತ್ತು, x ಬಂದಿತ್ತು 0, x2 plus 0 equal to 3. ಸೊ x2 equal to ಎಷ್ಟು ಬಂತು, 3 ಬಂತು. ಸೊ ಈಗ ಅದೇ ರೀತಿ ಈಕ್ವೇಶನ್ ನಂಬರ್ 4 ಬರ್ಕೊಂಡಾಗ y1 plus y2 plus y3 equal to 0. ಸೊ ಏನಿದೆ, y1 plus y3 y2 ತಗೊಂತ ಇದೀವಿ, y1 plus y3 ಎಷ್ಟು ಬಂತು, -2 ಬಂತು. -2 equal to 0. ಸೊ y2 equal to ಎಷ್ಟು ಬಂತು, +2 ಹಾಕೊಳ್ಳೋದ್ರೆ -2 ಹಾಕೊಳ್ಳೋದ್ರೆ ಪ್ಲಸ್. therefore b equal to x2 y2. ಸೊ x2 ಎಷ್ಟಿದೆ, 3, 2. ಸೊ ಅದೇ ರೀತಿ ಫ್ರಮ್ ಈಕ್ವೇಶನ್ ನಂಬರ್ 3 and 4. ಫಸ್ಟ್ ಈಕ್ವೇಶನ್ ನಂಬರ್ 4 ಬರ್ಕೊಂತ ಇದ್ವಿ, ಏನಿದೆ, x1 plus x2 plus x3 equal to 3. ಸೊ ಅದರಲ್ಲಿ ಏನು ಕೊಟ್ಟಿದ್ದಾನೆ, x1 plus x2 ಕೊಟ್ಟಿದ್ದಾನೆ ಎಷ್ಟು, 4 plus x3 equal to 3. ಸೊ x3 equal to 3 plus 4 ಈ ಕಡೆ ಅಂದರೆ -1. ಸೊ x3 equal to ಎಷ್ಟಾಯಿತು, -1 ಆಯಿತು. ಸೊ y ತಗೊಂಡಾಗ ಏನು, y1 plus y2 plus y3 equal to 0. ಸೊ y1 plus y2 ಎಷ್ಟಿದೆ ವ್ಯಾಲ್ಯೂ, -2 plus y3 equal to 0. y3 ಈ ಕಡೆ ಬಂದರೆ 2. ಸೊ y3 equal to ಎಷ್ಟು ಬಂತು, 2 ಬಂತು. therefore c equal to x3, y3. x3 ಎಷ್ಟು ಬಂದಿದೆ, -1, 2 ಬಂದಿದೆ. ಸೊ ಈ ತರ ನಾವೇನು ಮಾಡಬೇಕು, ಲೆಕ್ಕಗಳನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಲೆಂತ್ ಆಫ್ ದ ಮೀಡಿಯನ್ಸ್ ಆಫ್ ಟ್ರಯಾಂಗಲ್ ABC whose vertices are a, 7, -3, b of 5, 3, c of 3, -1. ಒಂದು ತ್ರಿಭುಜದ ಶೃಂಗಗಳು ಕ್ರಮವಾಗಿ 7, -3, 5, 3, 3, -1 ಆದರೆ ಅದರ ಮಧ್ಯರೇಖೆಗಳ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಡಯಾಗ್ರಾಮ್ ಬರ್ಕೊಂತ ಇದ್ದೀನಿ. ಎ ಬಿ ಇದು ಸಿ. ಎ ಎಸ್ ಕೊಟ್ಟಿದ್ದಾನೆ 7, -3, ಬಿ ಎಸ್ ಕೊಟ್ಟಿದ್ದಾನೆ 5, 3, ಸಿ 3, -1. ಫಸ್ಟ್
ನಾವೇನು ಮಾಡಬೇಕು, ಇದಕ್ಕೆ ಮಧ್ಯ ಬಿಂದುಗಳನ್ನು ಕಂಡುಹಿಡಿಬೇಕು. ಸೊ ಮಧ್ಯ ಬಿಂದುಗಳು ಹಾಕ್ಬೇಕಾದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೊಂದು ಮಧ್ಯ ಬಿಂದು, ಇದು ಒಂದು ಮಧ್ಯ ಬಿಂದು, ಇಲ್ಲಿಂದ ಇಲ್ಲಿಗೊಂದು ಮಧ್ಯ ಬಿಂದು, ಇಲ್ಲಿಂದ ಒಂದಿಗೆ ಮಧ್ಯ ಬಿಂದು ಕೊಟ್ಟಿರ್ತಾರೆ. ಸ್ವಲ್ಪ ಸ್ಟ್ರೈಟ್ ಆಗಿ ಹಾಕೊಡ್ರಿ ನೀವು ಇಲ್ಲಿಗೆ. ಈಗ ಫಸ್ಟ್ ಒನ್ ತಗೊಂತ ಇದೀವಿ, ಇದು ಡಿ ಮಧ್ಯ ಬಿಂದು, ಡಿ ಕೊಟ್ಟು ತಗೊಂತೀವಿ. ನೆಕ್ಸ್ಟ್ ಇದಕ್ಕೆ ಇ ತಗೊಂತೀವಿ, ಇದಕ್ಕೆ ಎಫ್ ತಗೊಂತೀವಿ. ಸೊ ಫಸ್ಟ್ ಏನು ಮಾಡಬೇಕು, ಮಧ್ಯ ಬಿಂದುಗಳನ್ನು ಕಂಡುಹಿಡ್ಕೋಬೇಕು. ಸೊ ಫಸ್ಟ್ ಮಧ್ಯ ಬಿಂದು ಮಾಡೋಣ. ಏನಿದೆ, ಫಸ್ಟ್ ಎ ಬಿಗೆ ಮಧ್ಯ ಬಿಂದು ಎ ಈಕ್ವಲ್ ಟು 7, -3, ಬಿ ಈಕ್ವಲ್ ಟು 5, 3. ಇದಕ್ಕೆ x1 y1 x2 y2. ಸೊ ಮಧ್ಯಬಿಂದು ಸೂತ್ರನ ಯೂಸ್ ಮಾಡ್ತಾ ಇದೀವಿ. ಏನು, ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ ಇಲ್ಲೇ ಪಕ್ಕದಲ್ಲಿ ಹಾಕ್ತೀನಿ. x1 ಎಷ್ಟಿದೆ, 7 ಪ್ಲಸ್ 5 ಡಿವೈಡೆಡ್ ಬೈ 2 -3 ಪ್ಲಸ್ 3 ಡಿವೈಡೆಡ್ ಬೈ 2. ಎಫ್ ಆಫ್ ಪಾಯಿಂಟ್ ಎಫ್ ತಾನೇ ಕೊಟ್ಟಿರೋದು. 7 plus 5, 12 divided by 2, 0 divided by 2. 2 1s are 2 6 are 0. So S ಬಂತು ಪಾಯಿಂಟ್ 6,01. ನೆಕ್ಸ್ಟ್ ಅದೇ ರೀತಿ ಎ ಸಿಗೆ ಎ ಈಕ್ವಲ್ ಟು 7, -3, ಸಿ ಈಕ್ವಲ್ ಟು 3, -1, x1 y1 x2 y2. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 plus x2 divided by 2 y1 plus y2 divided by 2. x1 ಎಷ್ಟಿದೆ, 7 plus 3 divided by 2. y1 ಎಷ್ಟಿದೆ, -3 -1 divided by y2. 7 plus 3 10 divided by 2 -4 divided by 2. 2 1s are 2 5s are 2 1s are 2 2. S ಬಂತು 5, -2 ಬಂತು. 5, -2 ಬಂತು. ಈಗ ಯಾವ್ದು ಮಾಡಬೇಕು ನಾವು, ಬಿ ಸಿ. ಅದಕ್ಕೆ ಮುಂಚೆ ಬರ್ಕೊಂಡ್ಬಿಡ್ತೀವಿ ನಾವು. ಎ ಮತ್ತೆ ಸಿಗೆ ಯಾವ್ದು ಬಂತು, 5, -2 ಬಂತು. ನೆಕ್ಸ್ಟ್ ಎಫ್ ಪಾಯಿಂಟ್, ಇದು ಇ ಆಫ್ ಎಕ್ಸ್ ವೈ ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಎಫ್ ಪಾಯಿಂಟ್ ಎಷ್ಟು ಬಂತು, 6, 0 ಬಂತು. ಸೊ ಇವುಗಳ ಏನು ಮಾಡಬೇಕು, ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು ಯಾವ್ದಕ್ಕೆ ಮಾಡಬೇಕು, ಬಿ ಸಿಗೆ ಫೈಂಡ್ ಔಟ್ ಮಾಡಬೇಕು. ಬಿ ಈಕ್ವಲ್ ಟು 5, 3. ನೆಕ್ಸ್ಟ್ ಸಿ ಈಕ್ವಲ್ ಟು 3, -1. ಇದು x1 y1 x2 y2. ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. ಸೊ x1 ಎಷ್ಟಿದೆ, 5 ಪ್ಲಸ್ 3 ಡಿವೈಡೆಡ್ ಬೈ 2, 3 -1 ಡಿವೈಡೆಡ್ ಬೈ 2. 5 ಪ್ಲಸ್ 3 ಅಂದರೆ 8 by 2, 3 - 1 ಅಂದರೆ 2 by 2. 2 1s are 2 4s are 2 1s are 2 1. ಸೊ ಆನ್ಸರ್ ಎಷ್ಟು ಬಂತು, 4, 1. ಸೊ ಇದು ಯಾವ್ದು, ಡಿ ಆಫ್ ಎಕ್ಸ್ ವೈ. ಇದು ಎಷ್ಟು ಬಂತು, 4, 1 ಬಂತು. ಸೊ ಈಗ ಇಲ್ಲಿ ಫಿಲ್ ಮಾಡಬೇಕು. ಡಿ ಆಫ್ ಎಷ್ಟು ಬಂತು, 4, 1 ಬಂತು. ಈಗ ಏನು ಮಾಡಬೇಕು, ಇದಕ್ಕೆ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಏನು, ಎ ಇಂದ ಡಿಗೆ, ಸಿ ಇಂದ ಎಫ್ಗೆ, ಮತ್ತೆ ಬಿ ಇಂದ ಇಗೆ. ಸೊ ಡಿಸ್ಟೆನ್ಸ್ ಅಂತ ಬಂದಾಗ, ಸೊ ವಿ ಕ್ಯಾನ್ ಯೂಸ್ ಫಾರ್ ಫಾರ್ಮುಲಾ ಯಾವುದು, ಡಿಸ್ಟೆನ್ಸ್ ಫಾರ್ಮುಲಾ. ಫಸ್ಟ್ ಏನ್ ತಗೊಂತ ಇದೀವಿ, ಎ ಸಿಯ ಉದ್ದ. ಎ ಸಿಯ ಉದ್ದ ಕಂಡು ಹಿಡಿತಾ ಇದೆ. ಫಸ್ಟ್ ಎ ಏನು ಕೊಟ್ಟಿದ್ದಾರೆ, ಎ ಎಷ್ಟಿದೆ, 7, -3. ಸಾರಿ, ಎ ಡಿ. ಇದು ಡಿ ಎಷ್ಟು ಬಂತು ನಮಗೆ, 4, 1 ಬಂತು. x1 y1 x2 y2. ಸೊ ಫಾರ್ಮುಲಾ, ಡಿಸ್ಟೆನ್ಸ್ ಫಾರ್ಮುಲಾ x2 minus x1 whole square plus y2 minus y1 whole square. ಸೊ x2 ಎಷ್ಟಿದೆ,
4 minus x1 7 whole square. y2 ಎಷ್ಟಿದೆ 1 minus of minus 3 whole square. 4 minus 7 ಅಂದರೆ minus 3 whole square. 1 minus into minus is plus 3 whole square. Minus 3 whole square ಅಂದರೆ 9. 1 plus 3 ಅಂದರೆ 4 whole square. 9 plus 4 square ಅಂದರೆ 16. 9 plus 16 ಅಂದರೆ 25. Square root of 25 ಅಂದರೆ 5 square units ಆಯಿತು. ಸೊ AD ಯ ಉದ್ದ ಎಷ್ಟು ಬಂತು 5 ಸ್ಕ್ವೇರ್ ಯೂನಿಟ್ಸ್ ಬಂತು. ನೆಕ್ಸ್ಟ್ ಅದೇ ರೀತಿ ಬಿ ಇಂದ ಹೀಗೆ ಇರ್ತಕ್ಕಂಥದ್ದು. ಸೊ ಬಿ ಎಷ್ಟಿದೆ 5, 3. ಇ ಎಷ್ಟು ಬಂದಿದೆ 5, -2. ಇದಕ್ಕೆ x1 y1 x2 y. ಸೊ ಫಾರ್ಮುಲಾ ಹಾಕ್ತಾ ಇದೀವಿ d = ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ x2 ಎಷ್ಟಿದೆ 5 - 5 ಹೋಲ್ ಸ್ಕ್ವೇರ್. y2 ಎಷ್ಟಿದೆ -2 y1 -3 ಹೋಲ್ ಸ್ಕ್ವೇರ್. 5 - 5 ಅಂದರೆ 0 ಸ್ಕ್ವೇರ್, -2 - 3 ಅಂದರೆ -5 ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 0 ಸ್ಕ್ವೇರ್ ಅಂದರೆ 0, -5 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು 25. 0 + 25 ಅಂದರೆ ಸ್ಕ್ವೇರ್ ರೂಟ್ ಆಫ್ 25. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಸ್ಕ್ವೇರ್ ಯೂನಿಟ್ಸ್ ಬರ್ತದೆ. ಸೊ ಇದು ಸಹ ಸೇಮ್ ಬಂತು ಬಿ ಇದು ಸಹ. ನೆಕ್ಸ್ಟ್ ಯಾವ್ದು ಮಾಡಬೇಕು ನಾವು ಸಿ ಇಂದ ಎಫ್ ಗೆ ಇರ್ತಕ್ಕಂತಹ ಉದ್ದವನ್ನು ಕಂಡುಹಿಡಬೇಕು. ಸಿ ಎಷ್ಟಿದೆ 3, -1 ಇದೆ. ನೆಕ್ಸ್ಟ್ ಎಫ್ ಇದೆ 6, 0 ಇದೆ. ಸೊ ಇದಕ್ಕೆ x1 y1 ಇದಕ್ಕೆ x2 y2. ಸೊ d = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಸೊ x2 ಎಷ್ಟಿದೆ 6 - 3 ಹೋಲ್ ಸ್ಕ್ವೇರ್, y2 0 - 1 ಹೋಲ್ ಸ್ಕ್ವೇರ್. 6 - 3 ಅಂದರೆ 3 ಸ್ಕ್ವೇರ್, 0 - 1 ಅಂದರೆ -1 ಹೋಲ್ ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9, -1 ಹೋಲ್ ಸ್ಕ್ವೇರ್ ಅಂದರೆ 1. 9 + 1 ಅಂದರೆ ಎಷ್ಟಾಯಿತು 10. ಸೊ ಇದೆಷ್ಟು ಬಂತು 10 ಸ್ಕ್ವೇರ್ ಯೂನಿಟ್ಸ್ ಬಂತು. ಸೊ ಎರಡು ಏನಾಯಿತು ಈಕ್ವಲ್ ಬಂತು. ಯಾವ್ದ್ಯಾವುದು AD = BE ≠ CF. ಇದು 5 ಇದು 5 ಇದು ಸ್ಕ್ವೇರ್ ರೂಟ್ ಆಫ್ 10 ಯೂನಿಟ್ಸ್ ಬಂತು. ಇಲ್ಲಿ ನೋಡಿ the point P divides the line segment joining the points A of 2, 1, B of 5, -8 such that AB divided by BP = 1/3. P lies on the line 2x - y plus k = 0. Find the value of k. ಸೊ ಏನು ಕೊಟ್ಟಿದ್ದಾರೆ A = 2, 1, B 5, -8 ಬಿಂದುಗಳನ್ನು ಹೊಂದಿರುವ ರೇಖೆಯನ್ನು P ಬಿಂದುವು ಏನಾಗುತ್ತದೆ ವಿಭಾಜಿಸುತ್ತದೆ. ಟೂ ಎಕ್ಸ್ - y plus k = 0 ಸಾಲಿನಲ್ಲಿ P ರೇಖೆಯಲ್ಲಿ AP / PB = 1/3 ಆದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ಲೈನ್ ಕೊಟ್ಟಿದ್ದಾರೆ. ಏನು ಒಂದು ಲೈನ್ ಕೊಟ್ಟಿದ್ದಾರೆ A ಏನು ಕೊಟ್ಟಿದ್ದಾರೆ 2, 1 ಕೊಟ್ಟಿದ್ದಾರೆ. ನೆಕ್ಸ್ಟ್ P ಈ ಪಾಯಿಂಟ್ ನ P ಅಂತ ತಗೊಂತಾ ಇದೀವಿ. ಜೊತೆಗೆ B ಕೊಟ್ಟಿದ್ದಾರೆ. ಏನ್ B ಪಾಯಿಂಟ್ 5, -8 ಕೊಟ್ಟಿದ್ದಾರೆ. 5, -8. ಸೊ ಇಲ್ಲಿ ರೇಷಿಯೋ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ ಅಲ್ವಾ. ಸೊ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ AP / BP = 1/3 ಕೊಟ್ಟಿದ್ದಾರೆ. AP / BP AP plus BP AP by BP ಅಲ್ಲ AP / AB ಇದೆ. ಎಲ್ಲಿದು AP / AB.
AB. AB divided by AB equal to 1 by 3. So AP divided by AB na ಹೆಂಗ್ ಬರ್ಕೊಂತೀವಿ, AP plus BP equal to 1 by 3. Cross multiplication ಮಾಡ್ರಿ, 3 into AP 3AP equal to 1 into AP is AP plus BP. So AP ಕಡೆ ಬಂದ್ರೆ 3AP minus AP equal to BP. 3AP minus AP ಅಂದ್ರೆ 2AP equal to BP. So AP divided by BP equal to ಇಲ್ಲಿ ಏನಿಲ್ಲ ಅಂದ್ರೆ ಸಿಗ್ತದೆ 1 by 2. ಸೊ ಈಗ ಏನಾಯ್ತು, AP ರೇಷಿಯೋ 1 ಬಂತು, BP ರೇಷಿಯೋ ಎಷ್ಟು ಬಂತು, 2 ಬಂತು. ಸೊ ಇಲ್ಲಿ ನಾವೇನ್ ಮಾಡಬೇಕು, ರೇಷಿಯೋ ಸಿಕ್ಕಿದೆ ನಮಗೆ 1:2. P divides in the ratio 1:2. ಸೊ ಅಲ್ಲಿ ಏನಾಗ್ತದೆ, P ಪಾಯಿಂಟ್ 1:2 ರೇಷಿಯೋದಲ್ಲಿ ಏನಾಗ್ತದೆ, ಕಟ್ ಮಾಡ್ತದೆ. ಸೊ A equal to 2, 1, B equal to 5, -8. ನೆಕ್ಸ್ಟ್ ರೇಷಿಯೋ M1 equal to 1, M2 equal to ಏನಾಗ್ತದೆ 2 ಆಗ್ತದೆ. ಈಗ P of x, y equal to M1 x2 plus M2 x1 divided by M1 plus M2, M1 y2 M2 y1 divided by M1 plus M2. M1 ಎಷ್ಟಿದೆ, 1 of x2 x1 y1 x2 y2, 1 of 5. M2 ಎಷ್ಟಿದೆ, 2. x1 ಎಷ್ಟಿದೆ, 2 divided by 1 plus 2. ನೆಕ್ಸ್ಟ್ M of M1 1 into y2 ಎಷ್ಟಿದೆ, -8 plus M2 2 into y1 1 divided by 1 plus 1 into 5 5, 2 to the 4 divided by 1 plus 2 ಅಂದ್ರೆ 3. 1 into -8 plus 2 divided by 2 plus 1 ಅಂದ್ರೆ 3. 5 plus 4 9 divided by 3, -8 plus 2 ಅಂದ್ರೆ -6 divided by 3. 3 1s 3 3, 3 1s 3 2. ಸೊ ಆನ್ಸರ್ ಎಷ್ಟು ಬಂತು, 3, -2 ಬಂತು. ಸೊ ಇಲ್ಲಿ ಬಂದಿರತಕ್ಕಂಥದ್ದು ನಮಗೆ P of x, y ಏನು ಬಂತು, 3 of -2. ಸೊ ಅಲ್ಲೊಂದು ಈಕ್ವೇಶನ್ ಇದೆ P 3, -2. ಸೊ ಇಲ್ಲಿ ಬಂದಿರತಕ್ಕಂಥ ಪಾಯಿಂಟ್ ಲೈಸ್ ಆನ್ ದ ಯಾವ್ದು ಈಕ್ವೇಶನ್, ಅದು ಯಾವುದು ಲೈನು, 2x - y plus k equal to 0. ಸೊ x ನ ಬೆಲೆ 3, y ನ ಬೆಲೆ -2. 2 into 3 minus of -2 plus k equal to 0. 2 3 is 6, minus into minus is plus 2 plus k equal to 0. 6 plus 2 ಅಂದ್ರೆ 8 plus k equal to 0. k ಆ ಕಡೆ ಬಂದ್ರೆ 8 -8. k ವ್ಯಾಲ್ಯೂ ಎಷ್ಟು ಬಂತು, -8 ಬಂತು. ನೆಕ್ಸ್ಟ್ the vertices of a triangle ABC are A of 5, 5, B of 1, 5, C of 9, 1. A line is drawn to intersect the sides of AB and A at P and Q respectively, such that AP divided by AB equal to AQ by AC equal to 3 by 4. Find the length of the line PQ. ತ್ರಿಭುಜ ABC ಶೃಂಗಗಳು A of 5, 5, B of 1, 5 ಮತ್ತು C of 9, 1, P ಮತ್ತು Q ನಲ್ಲಿ ಕ್ರಮವಾಗಿ AB ಮತ್ತು AC ಬದಿಗಳು ರೇಖೆಯನ್ನು ಎಳೆಯಲಾಗುತ್ತದೆ ಮತ್ತು AB divided by AB equal to AQ by AC equal to 3 by 4 ಆದರೆ PQ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರೋದೇನು ಫಸ್ಟ್ ನೋಡ್ರಿ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಆ ಟ್ರಯಾಂಗಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ,
ಒಂದು ಟ್ರಯಾಂಗಲ್ ಇದೆ. ಸೊ ಅದಕ್ಕೆ ಏನು ಕೊಟ್ಟಿದ್ದಾರೆ, ಎ ಪಾಯಿಂಟ್ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಮತ್ತೆ ಸಿ ಕೊಟ್ಟಿದ್ದಾರೆ. ಎ ಎಷ್ಟು ಕೊಟ್ಟಿದ್ದಾರೆ, 5,5, ಬಿ 1,5, ಸಿ ಎಷ್ಟು ಕೊಟ್ಟಿದ್ದಾರೆ, 9,1 ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೊಂದು ಇಂಟರ್ಸೆಕ್ಟ್ ಏನು ಮಾಡ್ತಾ ಇದೆ, ದ ಸೈಡ್ ಎ ಈಸ್ ಅಟ್ ಪಿ. ಇಲ್ಲಿ ಪಾಯಿಂಟ್ ಪಿ ಇದೆ, ಇಲ್ಲಿ ಪಾಯಿಂಟ್ ಏನಿದೆ ಕ್ಯೂ ಇದೆ. ಸೊ ಈ ಪಾಯಿಂಟ್ ಏನಾಗ್ತದೆ, ಪ್ಯಾರಲಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವೇನ್ ಮಾಡಬೇಕು, ಪಿ ಕ್ಯೂ ಲೆಂತ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೊಂದು ರಿಲೇಷನ್ ಕೊಟ್ಟಿದ್ದಾರೆ, ಏನು, ಎ ಪಿ ಡಿವೈಡೆಡ್ ಬೈ ಎ ಬಿ. ಎ ಪಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, 3/4 ಮತ್ತೆ ಎ ಕ್ಯೂ ಬೈ ಕ್ಯೂ ಸಿ ಅದು ಏನು ಕೊಟ್ಟಿದ್ದಾನೆ, 3/4 ಕೊಟ್ಟಿದ್ದಾನೆ. ಆಗ್ಲೇ ಮಾಡಿದ್ವಿ, ಎ ಪಿ ಡಿವೈಡೆಡ್ ಬೈ ಎ ಬಿ ನ ಹೆಂಗ್ ಬರ್ಕೊಂತೀವಿ, ಎ ಪಿ ಪ್ಲಸ್ ಬಿ ಪಿ. ಇದು ಕ್ಯೂ ಸಿ ಅಲ್ಲ, ಎ ಸಿ ನೋಡಿ. ಎ ಪಿ ಡಿವೈಡೆಡ್ ಬೈ ಎ ಪಿ ನ ಎ ಪಿ ಪ್ಲಸ್ ಬಿ ಪಿ ಈಕ್ವಲ್ ಟು 3/4. ಎ ಕ್ಯೂ ಡಿವೈಡೆಡ್ ಬೈ ಎ ಸಿ, ಇದು ಎ ಸಿ ನ ಹೆಂಗ್ ಬರ್ಕೊಂತೀವಿ, ಎ ಕ್ಯೂ ಪ್ಲಸ್ ಕ್ಯೂ ಸಿ ಈಕ್ವಲ್ ಟು 3/4. ಸೊ ಮಲ್ಟಿಪ್ಲೈ ಮಾಡ್ತೀವಿ, 4 ಇಂಟು ಎ ಪಿ, 4 ಎ ಪಿ ಈಕ್ವಲ್ ಟು 3 ಇಂಟು ಎ ಪಿ ಪ್ಲಸ್ ಬಿ. 4 ಇಂಟು ಎ ಕ್ಯೂ, 4 ಎ ಕ್ಯೂ ಈಕ್ವಲ್ ಟು 3 ಇಂಟು ಎ ಕ್ಯೂ ಪ್ಲಸ್ ಕ್ಯೂ ಸಿ. 4 ಎ ಪಿ ಈಕ್ವಲ್ ಟು 3 ಇಂಟು ಎ ಪಿ, 3 ಎ ಪಿ ಪ್ಲಸ್ 3 ಇಂಟು ಬಿ ಪಿ, 3 ಬಿ ಪಿ. ಇದನ್ನ ಈ ಕಡೆ ಕಳಿಸ್ತಾ ಇದೀವಿ, 4 ಎ ಪಿ ಮೈನಸ್ 3 ಎ ಪಿ ಈಕ್ವಲ್ ಟು 3 ಬಿ. 4 ಎ ಪಿ ಮೈನಸ್ 3 ಎ ಪಿ ಅಂದರೆ 1 ಎ ಪಿ ಈಕ್ವಲ್ ಟು 3 ಬಿ. ಸೊ ಇಲ್ಲಿ ಏನಾಯಿತು, ಎ ಪಿ ಡಿವೈಡೆಡ್ ಬೈ ಬಿ ಪಿ. ಸೊ ಎ ಪಿ ಡಿವೈಡೆಡ್ ಬೈ ಬಿ ಪಿ ಅಂದರೆ 3, ಇಲ್ಲಿ ಎಷ್ಟು ಬಂತು, 1 ಬಂತು. ಸೊ ಅದೇ ರೀತಿ ಇಲ್ಲಿ ಬಂದ್ರೂ 4 ಎ ಕ್ಯೂ ಈಕ್ವಲ್ ಟು 3 ಇಂಟು ಎ ಕ್ಯೂ, 3 ಎ ಕ್ಯೂ ಪ್ಲಸ್ 3 ಕ್ಯೂ ಸಿ. ಇದನ್ನ ಈ ಕಡೆ ಕಳಿಸ್ರಿ, 4 ಎ ಕ್ಯೂ ಮೈನಸ್ 3 ಎ ಕ್ಯೂ ಈಕ್ವಲ್ ಟು 3 ಕ್ಯೂ ಸಿ. 4 ಎ ಕ್ಯೂ ಮೈನಸ್ 3 ಎ ಕ್ಯೂ ಅಂದರೆ ಎ ಕ್ಯೂ ಈಕ್ವಲ್ ಟು 3 ಕ್ಯೂ ಸಿ. ಸೊ ಎ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸಿ ಈಕ್ವಲ್ ಟು 3 ಡಿವೈಡೆಡ್ ಬೈ 1. ಸೊ ಇದು ರೇಷಿಯೋ ಮಾಡ್ತಾ ಇದೀವಿ. ಈಗ ಎ ಪಿ ಎಸ್ ಬಂತು, 3 1 ಬಂತು. ಸೊ ಇದು ಅಷ್ಟೇ 3 1 ಬಂತು. ಸೊ ನಾವೀಗ ಏನು ಮಾಡಬೇಕು, 3 ಮತ್ತೆ 1 ಬಂದಾಗ ಅದಕ್ಕೆ ಏನು ಮಾಡಬೇಕು, ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಪಾಯಿಂಟ್ ಬರ್ತದೆ. ಸೊ ಅವಾಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಆರಾಮಾಗಿ ಬರ್ತದೆ. The coordinates of P are 3:1. ಸೊ ಅಲ್ಲಿ ಏನಾಗಿದೆ, 3:1 ನಲ್ಲಿದೆ. ಎ ಪಾಯಿಂಟ್ ಎಷ್ಟು ಬಂತು ನಮಗೆ, 5,5 ಇದೆ. ನೆಕ್ಸ್ಟ್ ಸಿ ಪಾಯಿಂಟ್ ಅಲ್ವಾ, ಬಿ ಪಾಯಿಂಟ್ ಎಷ್ಟಿದೆ, 1,5. ಬಿ 1,5, ಬಿ ಈಕ್ವಲ್ ಟು ಎಷ್ಟಿದೆ, 1,5. ಸೊ ಇದಕ್ಕೆ x1 y1 x2 y2. p of x, y equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ m1 ಎಷ್ಟಿದೆ, 3 into x2 ಎಷ್ಟಿದೆ, 1 plus m2 1 into x1 5 divided by 3 plus 1. ನೆಕ್ಸ್ಟ್ m1 3 into y2 ಎಷ್ಟಿದೆ, 5 plus m2 ಎಷ್ಟಿದೆ, 1 into y1 ಎಷ್ಟಿದೆ, 5 divided by 3 plus 1. 3 into 1 3, 5 into 1 5 divided by 3 plus 1 ಅಂದರೆ 4. ನೆಕ್ಸ್ಟ್ 3 5s 50 plus 1 5s 5 divided by 3 1s 3 plus 1 4 ಆಯಿತು. 3 plus 5 ಎಷ್ಟು ಬಂತು, 8 divided by 4. ನೆಕ್ಸ್ಟ್ 15 plus 5 ಅಂದರೆ 20 divided by 4. 4 1s 4 2s 4 1s 4 5s. ಸೊ ಆನ್ಸರ್ ಎಷ್ಟು ಬಂತು, 2,5 ಬಂತು.
ಯಾವುದ್ರದ್ದು? ಪಿ ಪಾಯಿಂಟ್ ಇದು. ನೆಕ್ಸ್ಟ್ ಈಗ ಏನು ಮಾಡಬೇಕು ನಾವು ಅದೇ ರೀತಿ ಕ್ಯೂ ಪಾಯಿಂಟ್ ಮಾಡಬೇಕು. ದ ಕೋಆರ್ಡಿನೇಟ್ಸ್ ಆಫ್ ಕ್ಯೂ ಆರ್ 3:1. ಸೊ ಅಲ್ಲಿ ಏನಾಗಿದೆ, ಕ್ಯೂಗೆ ಬಂದು ಎ ಮತ್ತೆ ಈಗ ನಮಗೆ ಈ ಪಾಯಿಂಟ್ ಬಂತು. ಎಷ್ಟು ಬಂತು? 2,5 ಬಂತು. ಸೊ ನಾವು ಈ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎ ಸಿಗೆ ಯೂಸ್ ಮಾಡ್ತೀವಿ. ತ್ರೀ ಇಸ್ ಟು 1 ಇದೆ. ಸೊ ಸಿ ಏನಿದೆ? ಎ ಈಕ್ವಲ್ ಟು 5,5, ಸಿ ಈಕ್ವಲ್ ಟು 9,1. ಇದಕ್ಕೆ x1, ಇದಕ್ಕೆ x2, y2. ಸೊ ಪಿ ಆಫ್ x, y ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2, m1 3 x2 9 ಪ್ಲಸ್ m2 ಎಷ್ಟಿದೆ? 1 ಇಂಟು x1 5 ಡಿವೈಡೆಡ್ ಬೈ 3 ಪ್ಲಸ್ 1. ನೆಕ್ಸ್ಟ್ m1 3 ಇಂಟು y2 ಎಷ್ಟಿದೆ? 1 ಪ್ಲಸ್ m2 ಎಷ್ಟಿದೆ? 1 ಇಂಟು y1 ಎಷ್ಟಿದೆ? 5 ಡಿವೈಡೆಡ್ ಬೈ 3 ಪ್ಲಸ್ 1. 9 ಪ್ಲಸ್ 5 5 ಡಿವೈಡೆಡ್ ಬೈ 4, 3 3 ಪ್ಲಸ್ 5 ಡಿವೈಡೆಡ್ ಬೈ 3 ಪ್ಲಸ್ 1 4, 27 ಪ್ಲಸ್ 5 32 ಡಿವೈಡೆಡ್ ಬೈ 4, 8 ಡಿವೈಡೆಡ್ ಬೈ 4, 4 1 4 8 4 1 4 2. ಎಷ್ಟು ಬಂತು? 8,2 ಬಂತು. ಯಾವ ಪಾಯಿಂಟು? ಕ್ಯೂ ಪಾಯಿಂಟ್. ಸೊ ನಾವೇನು ಮಾಡಬೇಕು? ಇದಕ್ಕೆ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾವುದೇ ಪಿ ಮತ್ತು ಕ್ಯೂ. ಪಿ ಪಾಯಿಂಟ್ ಎಷ್ಟು ಬಂದಿದೆ? ಪಿ ಪಾಯಿಂಟ್ 2,5 ಬಂದಿದೆ. ಆಗಲೇ ಆ ಕಡೆ ಮಾಡಿದ್ವಿ ನೋಡಿ, 2,5 ಇದೆ. ನೆಕ್ಸ್ಟ್ ಕ್ಯೂ ಪಾಯಿಂಟ್ 8,2 ಇದೆ. x1 y1 x2 y2. ಸೊ ಡಿ ಈಕ್ವಲ್ ಟು square root of x2 minus x1 whole square plus y2 minus y1 whole square. So x2 ಎಷ್ಟಿದೆ? 8 minus 2 whole square, y2 2 minus 5 whole square. So y2 ಅಂದರೆ 6 square, 2 minus 5 ಅಂದರೆ minus 3 whole square. 6 square ಅಂದರೆ 36 plus 9. So 36 plus 9 ಎಷ್ಟು ಬಂತು? 45 ಬಂತು. ಅದನ್ನ ಸ್ಪ್ಲಿಟ್ ಮಾಡಿದ್ರೆ 9 5s. ಸೊ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 ಸ್ಕ್ವೇರ್ ರೂಟ್ ಆಫ್ 5. ಸೊ ಪಿ ಕ್ಯೂ ನ ಉದ್ದ ಎಷ್ಟು ಬಂತು? ಪಿ ಕ್ಯೂ ನ ಉದ್ದ 3√5 ಸ್ಕ್ವೇರ್ ಯೂನಿಟ್ಸ್ ಬಂತು. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಷ್ಟು ದಿನ ನಾವೇನ್ ಮಾಡಿದ್ವಿ? ತ್ರಿಭುಜವನ್ನ ಮಾಡಬೇಕಾದ್ರೆ 3 ರೀತಿಯಾಗಿ ಮಾಡಿದ್ವಿ. ಒಂದು ಈ ತರ ಕೊಟ್ಟಾಗ, ರೈಟ್ ಆಂಗಲ್ ಕೊಟ್ಟಾಗ, ಸೊ ಅಲ್ಲೇನ್ ಮಾಡಿದ್ವಿ? ತ್ರಿಭುಜದ ವಿಸ್ತೀರ್ಣ ಏರಿಯಾ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡಿದ್ವಿ. ಜೊತೆಗೆ ಇನ್ನೊಂದು ಎರಾನ್ಸ್ ಫಾರ್ಮುಲಾ ಅಂತ ಮಾಡಿದ್ವಿ. ಯಾವಾಗ ಎರಾನ್ಸ್ ಫಾರ್ಮುಲಾ? 3 ಬಾಹುಗಳನ್ನು ಕೊಟ್ಟಾಗ, ಎ ಬಿ ಸಿ, ಇದು 5 ಸೆಂಟಿಮೀಟ್ರು, ಇದು 2 ಸೆಂಟಿಮೀಟ್ರು, ಇದು 7 ಸೆಂಟಿಮೀಟ್ರ್, ಈ ತರ ಕೊಟ್ಟಾಗ ಯೂಸ್ ಮಾಡಿದ್ವಿ. ಏನು? ಎಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಎರಾನ್ಸ್ ಫಾರ್ಮುಲಾ ಏನು? ಎ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಈ ತರ ಮಾಡಿದ್ವಿ. ಸೊ ಅದೇ ರೀತಿ ಈಗ ವರ್ಟಿಸಿಸ್ ಕೊಟ್ಟಾಗ
ಶೃಂಗಗಳು ಅಥವಾ ವರ್ಟಿಸಿಸ್ ಕೊಟ್ಟಾಗ A x1 y1 B x2 y2 C x3 y3. ಸೊ ಈ ತರ ಶೃಂಗಗಳನ್ನು ಕೊಟ್ಟಾಗ ನಾವೇನ್ ಮಾಡಬೇಕು, ಒಂದು ಫಾರ್ಮುಲಾ ಇದೆ. ಏನದು? ತ್ರಿಭುಜ ವಿಸ್ತೀರ್ಣ ಏರಿಯಾ ತ್ರಿಭುಜದ ವಿಸ್ತೀರ್ಣ 1/2 ಇಂಟು x1 of y2 minus y3 plus x2 of y3 minus y1 plus x3 of y1 minus y2. ಸೊ ಇದನ್ನ ಶೃಂಗಗಳು ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ ಏನಿದು 1/2 ಇಂಟು x1 ಇಂಟು y2 minus y3. ನೋಡ್ರಿ 1 ಇದ್ದಾಗ y2 y3. ನೆಕ್ಸ್ಟ್ ಇಲ್ಲಿ ನೋಡ್ರಿ x2 ಇದ್ದಾಗ y3 1 plus 2 base ಬಂತು 1 ಬರ್ತದೆ. ನೆಕ್ಸ್ಟ್ x3 y1 minus y2. ಇದಕ್ಕೆ x2. ಸೊ ಈಗ ಫಾರ್ಮುಲಾ ಪ್ರಾಬ್ಲಮ್ಸ್ಗೆ ಬರೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ whose vertices are a of 3, 2, b of 11, 8 and c of 8, 2. ಒಂದು ತ್ರಿಭುಜದ ಶೃಂಗಗಳು a of 3, 2 ಮತ್ತು b of 11, 8 ಮತ್ತು c of 8, 12 ಆದರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಪಾಯಿಂಟ್ಸ್ ಬರ್ಕೊಡ್ರಿ. ಒಂದು ತ್ರಿಭುಜದ ಕೊಟ್ಟಿದ್ದಾರೆ a 3, 2 b 11, 8 c 8, 12. ಇಲ್ಲಿ ಬರ್ಕೊಂಡ್ಬಿಡ್ತೀನಿ. a = 3, 2 b = 11, 8 c = 8, 12. x1 y1 x2 y2 x3 y3. ಸೊ ಫಾರ್ಮುಲಾ ಏನಿದೆ, ಏರಿಯಾ ಆಫ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣ 1/2 of x1 into y2 minus y3 x2 into y3 minus y1 plus x3 into y1 minus y2. 1/2 into x1 3 into y2 8 minus y3 12 plus x2 11 into y3 12 minus y1 2 plus x3 8 into y1 2 minus y2 ಎಷ್ಟು 8. 1/2 into 3 8 minus 2 ಅಂದರೆ minus 4 plus 11 12 minus 2 ಅಂದರೆ 10 plus 8 into 2 minus 2 ಅಂದರೆ minus 6. 1/2 into 3 into minus 4 ಅಂದರೆ minus 12. 11 into 10 110 minus 8 48. So 1/2 into 110 minus 48 minus 12 ಅಂದರೆ minus 60. ಏರಿಯಾ = 1/2 into 110 minus 60 ಅಂದರೆ 50 ಬಂತು. 2 1s 2 2s 1 ಉಳಿತು 2 5. ಸೊ ಎಷ್ಟು ಬಂತು 25 ಸ್ಕ್ವೇರ್ ಯೂನಿಟ್ಸ್ ಬಂತು. ಅದೇ ರೀತಿ a of 2, 3 b of 4, 6 c of b of 4, 5 c of 6, -3 ಎಂಬ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ k ನ ಬೆಲೆಯನ್ನು ಕಂಡುಹಿಡಿಯಿರಿ. If the points a of 2, 3 b of 4, 8 c of 6, -3 are collinear, find the value of k. So collinear ಅಂದ್ರೆ 2 or more point lies on the same line. ಸೊ ಈ ತರ ತ್ರಿಭುಜ ಆಗಿರಲ್ಲ, ಒಂದೇ
ಮೂರು ಬಿಂದುಗಳು ಸಮನಾಗಿ ಏನಾಗಿರುತ್ತೆ ಒಂದು ಲೈನ್ ಮೇಲೆ ಇರ್ತವೆ. ಇದು ಎ ಆಫ್ 2, 3, ಬಿ ಆಫ್ 4, ಕೆ, ನೆಕ್ಸ್ಟ್ ಸಿ ಆಫ್ 6, -3. ಸೊ ಆಗೇನಾಗ್ತದೆ, ಕೊಲಿನಿಯರ್ ಅಂತ ಬಂದಾಗ ಏರಿಯಾ ಆಫ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತದೆ, 0 ಆಗಿರ್ತದೆ. ಅದನ್ನ ಮೈಂಡಲ್ಲಿ ಇಟ್ಕೊಡ್ರಿ. ಸೊ ಪಾಯಿಂಟ್ಸು ಕೊಲಿನಿಯರ್ ಅಂತ ಕೊಟ್ಟಾಗ ಅಥವಾ ಸರಳ ರೇಖಾಗತವಾಗಿದೆ ಅಂತ ಕೊಟ್ಟಾಗ ಏರಿಯಾ ಆಫ್ ಟ್ರಯಾಂಗಲ್ ಏನಾಗಿರುತ್ತೆ, 0 ಆಗಿರ್ತದೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಪಾಸ್ ಮಾಡ್ತಾ ಇದ್ವಿ. ಎ = 2, 3, ಬಿ = 4, ಕೆ, ಸಿ = 6, -3. x1 y1, x2 y2, x3 y3. Area of triangle equal to 1/2 into x1 y2 minus y3 plus x2 into y3 minus y1 plus x3 into y1 minus y2. 1/2 into x1 is 2 into y2 k minus area of triangle 0 alva, 2 into k, y3 -3 minus of -3 plus x2 4 into y3 -3 y1 -3 plus x3 6 into y1 3 minus y2 k. So 0 into 2 0 ಆಯಿತು. ಇನ್ನೇನು ಉಳಿಯಿತು, 2k minus into minus is plus 3 plus 4 into -3 -3 -6 plus 6 3 is 18 minus 6k. So 0 equal to 2 into k, 2k plus 2 3 is 6, 4 6 minus 24 plus 18 minus 6k. Really 0 equal to minus 6k plus 2k minus 4k. Next plus 6 plus 18 plus 24 minus 24 plus 24 minus 24 ಆಯಿತು. minus 4k ಈ ಕಡೆ ಬಂದರೆ plus 4k equal to 0. k equal to 0/4 ಅಂದರೆ k ನ ಬೆಲೆ ಏನಾಯಿತು, 0 ಆಯಿತು. ಸೊ ಈ ಥರ ಲೆಕ್ಕಗಳನ್ನು ಸರಳ ರೇಖಾಗಂತ ಅಂತ ಕೊಟ್ಟಿದ್ರೆ, ಕೊಲಿನಿಯರ್ ಅಂತ ಕೊಟ್ಟಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ತ್ರಿಭುಜದ ವಿಸ್ತೀರ್ಣ ಏನಾಗ್ತದೆ, 0 ಆಗ್ತದೆ. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ formed by the joining the midpoints of the sides the triangle whose vertices 0, -1, 2, 1, 0, 3. Find the ratio of the area of the triangle formed to the area of the given triangle 0 triangle. So 0, -1, 2, 1, 0, 3 ಶೃಂಗಗಳಿರುವ ಒಂದು ತ್ರಿಭುಜದ ಬಾಹುಗಳನ್ನು ಮಧ್ಯಬಿಂದುಗಳನ್ನು ಸೇರಿಸುವ ಮೂಲಕ ರೂಪುಗೊಂಡ ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡ್ರೆ, ಕಂಡುಹಿಡಿಯಿರಿ ಅಂತ ಹೇಳಿದೆ. ರೂಪುಗೊಂಡ ತ್ರಿಭುಜದ ವಿಸ್ತೀರ್ಣದ ಅನುಪಾತವನ್ನು ಕಂಡುಹಿಡಿಯಿರಿ. ವಿಸ್ತೀರ್ಣವನ್ನು ಕಂಡುಹಿಡಬೇಕು ಮತ್ತು ಆ ಎರಡು ತ್ರಿಭುಜಗಳ ಅನುಪಾತವನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳಿದೆ. ಸೊ ಫಸ್ಟ್ ಏನ್ ಮಾಡಿದ್ದಾರೆ, ಒಂದು ತ್ರಿಭುಜದ ಕೊಟ್ಟಿದ್ದಾರೆ. ಎ ಬಿ ಸಿ. ಸೊ ಅದಕ್ಕೆ ಏನು ಕೊಟ್ಟಿದ್ದಾರೆ, 0, -1 ಕೊಟ್ಟಿದ್ದಾರೆ. ನೆಕ್ಸ್ಟು 2, 1 ಕೊಟ್ಟಿದ್ದಾರೆ. ಇದು 0, 3 ಕೊಟ್ಟಿದ್ದಾರೆ. ಸೊ ಫಸ್ಟ್ ಮಿಡ್ ಪಾಯಿಂಟ್ ಆಫ್ ಎ ಬಿಗೆ ಮಾಡೋಣ. ಮಿಡ್ ಪಾಯಿಂಟ್ ಆಫ್ ಎ ಬಿ. ಸೊ ಎ ಏನು ಕೊಟ್ಟಿದ್ದಾರೆ, 0, -1. ಬಿ ಏನು ಕೊಟ್ಟಿದ್ದಾರೆ, 2, 1. x1 y1 x2 y. p of x, y equal to x1 plus x2 divided by 2 y1 plus y2 divided by 2. p of x, y. ಸೊ ಇದಕ್ಕೊಂದು ಪಾಯಿಂಟ್ ಕೊಟ್ಕೊಳ್ತೀವಿ ಆಮೇಲೆ. ಸೊ x1 ಎಷ್ಟಿದೆ, 0, x2 2 divided by 2 y1 -1 plus 1 divided by 2. 0/2 ಅಂದರೆ 2/2, 1 - 1 ಅಂದರೆ 0/2, 2 1s 2 1. ಸೊ ಎಷ್ಟು ಬಂತು, 1, 1
1,0 ಬಂತು. ಸೊ ಅದಕ್ಕೆ ಏನು ಕೊಡ್ತಾ ಇದೀವಿ, ಒಂದು ಪಾಯಿಂಟ್ ಕೊಡ್ತೀವಿ, ಆಮೇಲೆ ಇದಕ್ಕೆ ನೇಮ್ ಕೊಡ 1,0 ಆಯಿತು. ನೆಕ್ಸ್ಟ್ ಈಗ ಎ ಬಿಗೆ ಆಯಿತು, ಎ ಸಿಗೆ ಮಿಡ್ ಪಾಯಿಂಟ್ ಯಾವುದು, ಎ ಸಿ 0, -1, ಸಿ ಈಕ್ವಲ್ ಟು 0, 3. ಪಿ ಆಫ್ ಎಕ್ಸ್ ವೈ x1 plus x2 divided by 2, y1 plus y2 divided by 2, x1 y1 x2 y2. x1 ಎಷ್ಟಿದೆ, 0 plus 0 divided by 2 minus 1 plus 3 divided by 2. 0 plus 0 ಅಂದರೆ 0 by 2 minus 1 plus 3 ಅಂದರೆ 2 by 2. ಎಷ್ಟು 2 1s 2 1, 0, 1. ಸೊ ಇದು ಎಷ್ಟು ಬಂತು, ಇನ್ನೊಂದು ಪಾಯಿಂಟು ಯಾವುದು, ಇ ಎಸ್ ಸಿಗೆ ಪಾಯಿಂಟ್ 1 ಬಂತು, ಏನು 0, 1 ಬಂತು. ನೆಕ್ಸ್ಟ್ ಇನ್ನೊಂದು ಯಾವುದು, ಬಿ ಸಿಗೆ ಮಾಡಬೇಕು. ಬಿ ಎಷ್ಟಿದೆ 2, 1. ನೆಕ್ಸ್ಟು ಸಿ ಈಕ್ವಲ್ ಟು 0, 2. P of x, y equal to x1 plus x2 divided by 2, y1 plus y2 divided by 2, x1 2 plus 0 divided by 2, 1 plus 3 divided by 2. x2 2 plus 0 2 by 2, 1 plus 3 4 by 2, 2 1s 2 1, 2 1s 2 2. So ಎಷ್ಟು ಬಂತು 1 by 2. ಸೊ ಬಿ ಸಿಗೆ ಮಿಡ್ ಪಾಯಿಂಟ್ ಎಷ್ಟು ಬಂತು 1 by 2. ಇದಕ್ಕೆ 1, 2 ಬಂತು. ಸೊ ಇದಕ್ಕೆ ನೇಮ್ ಕೊಡ್ತಾ ಇದ್ರಿ, ಈಗ ಒಂದು ಟ್ರಯಾಂಗಲ್ ಆಗ್ತಾ ಇದೆ, ಇದು ಒಂದು ನ್ಯೂ ಟ್ರಯಾಂಗಲ್, ಇದಕ್ಕೆ ನ್ಯೂ ಟ್ರಯಾಂಗಲ್ ಅಂತ ಹೇಳ್ತೀವಿ, ಹೊಸ ಟ್ರಯಾಂಗಲ್ ಬರ್ತದೆ. ಇದಕ್ಕೆ ಡಿ ಅಂತ ನೇಮ್ ಕೊಡ್ತಾ ಇದ್ವಿ, ಡಿ ಆಫ್, ಇದಕ್ಕೆ ಇ, ಇದಕ್ಕೆ ಎಫ್. ಸೊ ಮಿಡ್ ಪಾಯಿಂಟ್ಸ್ಗೆ ಒಂದೊಂದು ನೇಮ್ ಕೊಟ್ಟಿದ್ದೀವಿ. ಈಗ ಏನು ಮಾಡಬೇಕು, ಟ್ರಯಾಂಗಲ್ ಆಫ್ ಎ ಬಿ ಸಿಗೆ ಮತ್ತು ಟ್ರಯಾಂಗಲ್ ಆಫ್ ಡಿ ಎಫ್ಗೆ ಏನು ಮಾಡಬೇಕು, ಏರಿಯಾ ಕಂಡುಹಿಡಬೇಕು. ಅದನ್ನ ಏನು ಮಾಡಬೇಕು, ರೇಷಿಯೋದಲ್ಲಿ ಹಾಕಬೇಕು. ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮಾಡ್ತೀವಿ. ಎ ಪಾಯಿಂಟ್ ಏನಿದೆ, ಎ ಪಾಯಿಂಟ್ 0, -1, ಬಿ ಪಾಯಿಂಟ್ 2, 1, ಸಿ ಪಾಯಿಂಟ್ 0, 3, x1 y1 x2 y2 x3 y3. So a equal to square root of 1 by 2 into area x1 into y2 minus y3 x2 into y3 minus y1 plus x3 into y1 minus y2. 1 by 2 into x1 ಏನಿದೆ 0, y2 1 minus y3 3 plus x2 2 into y3 ಏನಿದೆ 3 minus y1 ಏನಿದೆ -1. ಇದು ಬ್ರಾಕೆಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ x3 0 into y3 -1 1 by 2 into 0 into 1 minus 3 ಅಂದರೆ -2, 2 into 3 minus into minus plus 1 plus 0 of -1 ಅಂದರೆ -2. 1 by 2 into 0 plus 2 into 2 3 plus 1 4 plus 0 minus 1 ಅಂದರೆ 0. ಸೊ ಅಲ್ಲಿ ಏನಾಯಿತು 1 by 2 into area equal to 1 by 2 into 4 2s are 8 plus 0, 2 1s are 2 4s. So first area of triangle ABCS ಬಂತು 4 square units ಬಂತು. ಸೊ ಅದೇ ರೀತಿ ಈಗ ಏನು ಮಾಡಬೇಕು, ಏರಿಯಾ ಆಫ್ ಯಾವುದು ನ್ಯೂ ಟ್ರಯಾಂಗಲ್ ಡಿ ಇ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ಡಿ ಎಸ್ ಬಂದಿದೆ ನಮಗೆ 1, 2. ನೆಕ್ಸ್ಟ್ ಇ ಎಸ್ ಬಂದಿದೆ 0, 1. ಎಫ್ ಎಸ್ ಬಂದಿದೆ 1, 0. x1 y1 x2 y2 x3 y2. ಸೊ
ಸೊ ಏರಿಯಾ ಫಾರ್ಮುಲಾ ಏನು, ಏರಿಯಾ ಈಕ್ವಲ್ ಟು 1/2 ಇಂಟು x1 ಆಫ್ y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. 1/2 ಇಂಟು x1 1 ಇಂಟು y2 ಎಷ್ಟಿದೆ 1 ಮೈನಸ್ y3 ಎಷ್ಟಿದೆ 0 ಪ್ಲಸ್ x2 0 ಇಂಟು y3 ಎಷ್ಟು 0 ಮೈನಸ್ y1 ಎಷ್ಟು 2 x3 ಎಷ್ಟು 1 ಇಂಟು y1 2 ಮೈನಸ್ y2. 1/2 ಇಂಟು 1 ಮೈನಸ್ 0 ಅಂದರೆ 1 0 ಇಂಟು 0 ಮೈನಸ್ 2 ಅಂದರೆ ಮೈನಸ್ 2 ಪ್ಲಸ್ 1 ಇಂಟು 2 ಮೈನಸ್ 1 ಅಂದರೆ 1. 1/2 ಇಂಟು 1 ಪ್ಲಸ್ 1 ಅಂದರೆ 1 0 ಇಂಟು ಮೈನಸ್ 2 ಅಂದರೆ 0 1 ಇಂಟು 1 ಅಂದರೆ 1. ಸೊ 1/2 ಇಂಟು 1 ಪ್ಲಸ್ 1 ಅಂದರೆ 2 ಆಯಿತು. ಇಲ್ಲ ನೋಡ್ಬೇಕು 1/2 ಇಂಟು 1 ಪ್ಲಸ್ 1 2 2 1s 2 1. ಸೊ ಎಷ್ಟು ಬಂತು 1 ಸ್ಕ್ವೇರ್ ಯೂನಿಟ್ಸ್ ಬಂತು. ಸೊ ಈಗ ಏನು ಮಾಡಬೇಕು ನಾವು ರೇಷಿಯೋ. ಸೊ ಏನು ಮಾಡಬೇಕು ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ triangle area of triangle of ABC. So area of triangle DFS ಬಂದದ್ದು 1. Next area of triangle ABCS ಬಂತು 4. So answer S ಬಂತು 1:4 ಬಂತು. ನೆಕ್ಸ್ಟ್ ಕೊನೆ ಲೆಕ್ಕ ನೋಡ್ರಿ. If P of 1, 2, Q of 1, 0, R of 0, 1 are the midpoints of the side AB, BC respectively of the triangle ABC. Find the coordinates of the vertices ABC, hence find the area of the triangle of ABC. P of 1, 2, Q of 1, 0 are ABC ಗಳು ತ್ರಿಭುಜ ABC ಮತ್ತು AC ಮಧ್ಯಬಿಂದುಗಳಾದರೆ ABC ಶೃಂಗಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಮತ್ತು ತ್ರಿಭುಜ ABCಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮಿಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಒಂದು ತ್ರಿಭುಜ ABC ಇದೆ, ಅದರಲ್ಲಿ ಮಿಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಏನು P of 1, 2 ಕೊಟ್ಟಿದ್ದಾನೆ. ನೆಕ್ಸ್ಟ್ ಇನ್ನೊಂದು Q of 1, 0 ಕೊಟ್ಟಿದ್ದಾನೆ. ನೆಕ್ಸ್ಟ್ R of 0, 1 ಕೊಟ್ಟಿದ್ದಾನೆ. ಈ ತರ ಕೊಟ್ಟಿದ್ದಾನೆ. ಸೊ ನಾವೇನ್ ಮಾಡಬೇಕು ABC ದಿನ ಕೊಟ್ಕೊಳ್ಬೇಕು. ಇದಕ್ಕೆ x1 y1 ಅಂತ ಕೊಟ್ಟಿದ್ದೀನಿ, ಇದಕ್ಕೆ x2 y2 ಅಂತ ಕೊಟ್ಟಿದ್ದೀನಿ, ಇದಕ್ಕೆ x3 y3 ಅಂತ ಕೊಟ್ಟಿದ್ದೀನಿ. ಸೊ ಈಗ ಏನ್ ಮಾಡಬೇಕು ಇವುಗಳಿಗೆಲ್ಲ ಏನ್ ಮಾಡಬೇಕು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿ ಮತ್ತೆ ABCಗೆ ಬಂದಿರೋದ್ರನ್ನ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ನಾವೇನ್ ಮಾಡಿದ್ವಿ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾದಲ್ಲಿ ಈ ತರ ಒಂದು ಪ್ರಾಬ್ಲಮ್ ಮಾಡಿದ್ವಿ. ಸೊ ಫಸ್ಟ್ ನೋಡೋಣ. A ಈಕ್ವಲ್ ಟು ಯಾವ್ದಕ್ಕೆ ತಗೊಂತಾ ಇದೀವಿ ABCಗೆ A ಈಕ್ವಲ್ ಟು x1 y1, P ಈಕ್ವಲ್ ಟು 1, 2, ನೆಕ್ಸ್ಟ್ C ಈಕ್ವಲ್ ಟು ಏನಿದೆ B ಈಕ್ವಲ್ ಟು x2 y2. ಸೊ ಅಲ್ಲಿ ಮಿಡ್ ಪಾಯಿಂಟ್ ಯಾವುದು P. ಸೊ P ಆಫ್ x, y ಈಕ್ವಲ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2. P of 1, 2 x1 as it is x1 plus x2 divided by 2 y1 plus y2 divided by 2. So compare ಮಾಡಿದಾಗ 1 equal to x1 plus x2 divided by 2, 2 equal to y1 plus y2 divided by 2. 2 into 1 2 equal to x1 plus x2, 2 into 2 4 equal to y1 plus y2. So arrange ಮಾಡ್ತೀವಿ x1 plus x2 equal to 2. ಇದಕ್ಕೆ ಇಕ್ವೇಷನ್ ನಂಬರ್ 1 ಕೊಡ್ತಾ ಇದೆ. 2 ಇಕ್ವೇಷನ್ ನಂಬರ್ 1 ಇದು ಅರೇಂಜ್ ಮಾಡ್ತೇವೆ. y1 plus y2 equal to 4 ಇದು ಇಕ್ವೇಷನ್ ನಂಬರ್ 2 ಕೊಡ್ತೇವೆ. ಸೊ ಅದೇ ರೀತಿ ಈಗ ಏನು ಮಾಡಬೇಕು ನಾವು BCಗೆ ಫೈಂಡ್ ಔಟ್. Q equal to 1, 0 is the midpoint of BC. ಮಿಡ್ ಪಾಯಿಂಟ್ ಆಫ್ BC. ಸೊ ಇಲ್ಲಿ B ಏನಿದೆ ನಮಗೆ
x2 y2 ನೆಕ್ಸ್ಟ್ ಸಿ ಏನಿದೆ x3 y3 ಇದೆ. ಸೊ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾನೆ q 1,0. ಸೊ ಇದಕ್ಕೆ x1 y1 x2 y2 ಕೊಟ್ಟಿದೆ. ಸೊ ಇಲ್ಲಿ p of x, y equal to x1 plus x2 divided by 2 y1 plus y2 divided by 2. x1 ಪ್ಲಸ್ ಅಲ್ಲಿ x2 ಇದೆ, x2 ಪ್ಲಸ್ ಅಲ್ಲಿ x3 divided by 2, y1 ಪ್ಲಸ್ ಅಲ್ಲಿ y2 ಪ್ಲಸ್ y3 divided by 2. ಸೊ ಈ ಕಡೆ ವ್ಯಾಲ್ಯೂ ಏನಿದೆ 1,0 ಇದೆ. ಸೊ ಈಕ್ವೇಟ್ ಮಾಡ್ತಾ ಇದೀವಿ 1 equal to x2 plus x3 divided by 2, 0 equal to y2 plus y3 divided by 2. So 2 into 1, 2 equal to x2 plus x3, 2 into 0 is 0 equal to y2 plus y3. So ಇದಕ್ಕೆ ಅರೇಂಜ್ ಮಾಡ್ತಾ ಇದೀವಿ x2 plus x3 equal to 2. Equation number 3, y2 plus y3 equal to equation number 0, equation number 4 ಕೊಡ್ತೀವಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, r ಪಾಯಿಂಟ್. r of 0, 1 is the midpoint of ಯಾವುದು AC. r 0, 1 AC ಯ ಮಧ್ಯಬಿಂದು ಆಗಿದೆ. ಸೊ ಈಗೇನು ತಗೊಂತ ಇದೀವಿ, a x1 y1 b c ಅಲ್ವಾ ಇರೋದು, c equal to x3 y3 ಇದೆ. ಸೊ r ಪಾಯಿಂಟ್ r equal to 0, 1 ಇದಕ್ಕೆ xy, ಇದು x1 y1 ಇದೆ, ಇದಕ್ಕೆ x2 y2 ಫಾರ್ಮದಲ್ಲಿ ಏನಿದೆ ಅಂತ. ಸೊ p of x, y equal to x1 plus x2 divided by 2, y1 plus y2 divided by 2. p of x, y ಅಂದರೆ r of 0, 1 equal to x1 ಎಷ್ಟಿದೆ x1 plus x2 plus ಅಲ್ಲಿ ಏನಿದೆ x3 divided by 2, y1 plus y2 ಏನಿದೆ y3 divided by 2. ಇಲ್ಲಿ ಈಕ್ವೇಟ್ ಮಾಡ್ತಾ ಇದೀವಿ 0 equal to x1 plus x3 divided by 2, ಇಲ್ಲಿ 1 equal to y1 plus y3 divided by 2. 2 into 0 is 0 equal to x1 plus x3. 2 into 1, 2 equal to y1 plus y3. Therefore x1 plus x3 equal to 0. Next y1 plus y3 equal to 2. So ಇದಕ್ಕೆ equation number 5 ಕೊಡ್ತಾ ಇದ್ದೀನಿ, ಇದಕ್ಕೆ equation number 6 ಕೊಡ್ತಾ ಇದ್ದೀನಿ. ಈಗ ಏನು ಮಾಡಬೇಕು, ಆಡ್ equation number 1 ನೋಡ್ರಿ, 2 x3 plus x3, ಇದಕ್ಕೆ x1 plus x3. x1 plus x3. ಸೊ ಇಲ್ಲಿ ಏನಿದೆ, ಆಡ್ equation number 1, 2 and 3. ಸೊ ಏನಿದೆ equation number 1 x1 plus x2. ನೆಕ್ಸ್ಟ್ equation number 2 x2 plus x3. ಸೊ equation number 3 x1 plus x3 equal to s ಬಂತು. RHS ಅಲ್ಲಿ 2 plus equation number 2 0 plus 0. ಸೊ x1 plus x1 2x1, x2 plus x2 2x2, 2x3 equal to 4. ಏನಿದೆ ಕಾಮನ್, 2 is the common, x1 plus x2 plus x3 equal to 4, x1 plus x2 plus x3 equal to 4 divided by 2. 2 1s 2 2. ಸೊ ಏನು ಬಂತು, x1 plus x2 plus x3 equal to ಏನು ಬಂತು 2 ಬಂತು. ಇದಕ್ಕೊಂದು ಈಕ್ವೇಷನ್ ನಂಬರ್ ಕೊಡ್ತಾ ಇದೀವಿ, ಎಷ್ಟು 7 ಕೊಡ್ತಾ ಇದೀವಿ, 6 ಆಯಿತು, ಇದಕ್ಕೆ 7 ಕೊಡ್ತಾ ಇದೀವಿ. ಸೊ ಅದೇ ರೀತಿ ಆ್ಯಡ್ ಈಕ್ವೇಷನ್ ನಂಬರ್
1 1 2. ಸೊ ನೋಡಿ ಇಲ್ಲಿ 1 even ನಂಬರ್ ತಗೋಬೇಕು 1 3 5 ಆಡ್ ಈಕ್ವೇಷನ್ ನಂಬರ್ 2 4 ಮತ್ತೆ 6 2 4 6 ಸೊ 2 ಗೆ ಏನು ಬಂದಿದೆ ಈಕ್ವೇಷನ್ ನಂಬರ್ 2 y1 plus y2 next y2 plus y3 next y1 plus y3 ಸೊ ಎಷ್ಟಿದೆ 4 plus 0 plus 2y1 2y2 plus 2y3 equal to 4 plus 2 6 2 is the common y1 plus y2 plus y3 equal to 6 y1 plus y2 plus y3 equal to 6 by 2 2 ones 2 3 y1 plus y2 plus y3 equal to ಏನಾಗಿದೆ 3 ಬಂದಿದೆ ಇದು ಈಕ್ವೇಷನ್ ನಂಬರ್ ಎಷ್ಟು 8 ಸೊ ಈಗ ಏನು ಮಾಡಬೇಕು ನಾವು ಈಕ್ವೇಷನ್ ನಂಬರ್ 8 ಗೆ ಮತ್ತೆ 7 ಗೆ ಸಾಲ್ವ್ ಮಾಡಿದ್ರೆ ನಮಗೆ ಏನಾಗ್ತದೆ ಈಕ್ವೇಷನ್ಸ್ ಬರ್ತದೆ ಇಲ್ಲಿ ನೋಡಿ ಫಸ್ಟ್ ಫ್ರಮ್ ಈಕ್ವೇಷನ್ ನಂಬರ್ 1 and 7 ಏನಿದೆ ಈಕ್ವೇಷನ್ ನಂಬರ್ 1 and 7 x1 plus x2 plus x3 equal to 2 x1 plus x2 2 plus x3 equal to 2 x3 equal to ಆ ಕಡೆ ಹೋದ್ರೆ 2 minus 2 so x3 equal to ಎಷ್ಟು ಬಂತು 0 ಬಂತು ನೆಕ್ಸ್ಟ್ ಅದೇ ರೀತಿ ಫ್ರಮ್ ಈಕ್ವೇಷನ್ ನಂಬರ್ 3 and 7 3 and 7 ಮಾಡಿದಾಗ x1 plus x2 plus x3 equal to 2 x1 plus x2 plus x3 2 equal to 2 x1 equal to 2 plus 2 equal ಅಂದ್ರೆ minus 2 so ಎಷ್ಟಾಯ್ತು 0 so x1 ಎಷ್ಟು ಬಂತು 0 ಬಂತು ನೆಕ್ಸ್ಟ್ ಫ್ರಮ್ ಈಕ್ವೇಷನ್ ನಂಬರ್ 5 and 7 so equation number 5 ಏನಿದೆ x1 plus x2 plus x3 equal to ಎಷ್ಟಿದೆ 2 ಇದೆ so x2 plus x3 ಎಷ್ಟಿದೆ equation number 5 ಅಲ್ಲಿ x1 plus ಎಷ್ಟಿದೆ 0 ಇದೆ so 0 equal to 2 x1 equal to 2 minus 0 ಅಂದ್ರೆ x1 ಎಷ್ಟು ಬರುತ್ತೆ 2 ಬರುತ್ತೆ ಸೊ ಅದೇ ರೀತಿ ಈಗ ಏನು ಮಾಡಬೇಕು ಫ್ರಮ್ ಈಕ್ವೇಷನ್ ನಂಬರ್ 2 and 8 x ವ್ಯಾಲ್ಯೂಸ್ ಬಂತು ಈಗ ಏನು ಮಾಡಬೇಕು y ವ್ಯಾಲ್ಯೂಸ್ ಫ್ರಮ್ ಈಕ್ವೇಷನ್ ನಂಬರ್ 2 and 8 ಸೊ ಏನಿದೆ ಈಕ್ವೇಷನ್ ನಂಬರ್ 2 and 8 8 y2 plus y3 equal to ಎಷ್ಟಿದೆ 3 ಇದೆ y1 plus y2 ಇದೆ 4 plus y3 equal to 3 y3 equal to 3 plus 4 ಆ ಕಡೆ ಹೋದ್ರೆ minus 4 ಸೊ y3 equal to ಎಷ್ಟು ಬಂದಿದೆ minus 1 ಬಂದಿದೆ ನೆಕ್ಸ್ಟ್ ಅದೇ ರೀತಿ ಫ್ರಮ್ ಈಕ್ವೇಷನ್ ನಂಬರ್ 4 and 8 ಫ್ರಮ್ ಈಕ್ವೇಷನ್ ನಂಬರ್ 4 and 8 ಸೊ ಏನಿದೆ ಈಕ್ವೇಷನ್ ನಂಬರ್ 4 and 8 y1 plus y2 plus y3 equal to ಎಷ್ಟಿದೆ 3 ಇದೆ ಈಕ್ವೇಷನ್ ನಂಬರ್ 4 ಏನಿದೆ y2 plus y3 ವ್ಯಾಲ್ಯೂ ಇದೆ ಈಕ್ವೇಷನ್ ನಂಬರ್ y2 plus y3 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 0 ಇದೆ equal to 3 y1 equal to 3 minus 0 ಅಂದ್ರೆ ಎಷ್ಟಾಯ್ತು y1 equal to 3 ಬಂತು ನೆಕ್ಸ್ಟ್ ಲಾಸ್ಟ್ 1 2 3 4 ಆಯ್ತು 5 ಲಾಸ್ಟ್ನೇದು ಫ್ರಮ್ ಈಕ್ವೇಷನ್ ನಂಬರ್ 6 and 8 6 ಮತ್ತೆ 8 ಗೆ 6 ಏನಿದೆ ಫಸ್ಟ್ 8 ಬರ್ತದೆ y1 plus y2 plus y3 equal to 8 ಇಲ್ಲೇನಿದೆ y1 plus y3 ವ್ಯಾಲ್ಯೂ ಇದೆ y2 ಪ್ಲಸ್ ಎಷ್ಟಿದೆ ವ್ಯಾಲ್ಯೂ 2 ಇಲ್ಲಿ 8 ಬರ್ತದೆ y1 plus y2 plus y3 equal to 3 equal to 3 so y2 equal to 3 minus 2 so y2 equal to 3 minus 2 ಅಂದ್ರೆ ಎಷ್ಟು ಬಂತು 1 ಬಂತು ಸೊ ಈಗ ಬರೀತೀನಿ ನೋಡ್ರಿ a ವ್ಯಾಲ್ಯೂ x1 y1 so x1 y1 x1 ಎಷ್ಟಿದೆ 2 y1 ಎಷ್ಟಿದೆ
x1 ಇದು ಒಂದು ನಿಮಿಷ ಈಕ್ವೇಶನ್ 5 and 7 5 and 7 ಇದು x2 ಇದು x2 ಇದು x2 ಇಲ್ಲಿ ಬರೆದು ಬಿಡ್ತೀನಿ. A ಪಾಯಿಂಟ್ A ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿದ್ದಾನೆ ಏನು x1 y1 ಪ್ಲಸ್ ಬಂತು 0, 3, 0, -3. ನೆಕ್ಸ್ಟ್ B ಈಕ್ವಲ್ ಟು x2 y2 2, 1. C ಈಕ್ವಲ್ ಟು x3 y3 ಪ್ಲಸ್ ಬಂತು 0, -1. ಸೊ ಈಗ ಏನು ಮಾಡಬೇಕು ಏರಿಯಾ ಆಫ್ ಟ್ರಯಾಂಗಲ್ ABC ನ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಫಾರ್ಮುಲಾ 1/2 ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. 1/2 ಇಂಟು x1 ಎಷ್ಟಿದೆ 0, y2 ಎಷ್ಟಿದೆ 1 ಮೈನಸ್ ಆಫ್ y3 ಮೈನಸ್ 1. ನೆಕ್ಸ್ಟ್ x2 2 ಇಂಟು y3 ಮೈನಸ್ 1 y1 ಮೈನಸ್ 1 ಪ್ಲಸ್ x3 0 ಇಂಟು y1 ಎಷ್ಟು ಮೈನಸ್ 3 ಮೈನಸ್ y2 1. 1/2 ಇಂಟು 0 ಇಂಟು 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 2 ಇಂಟು ಮೈನಸ್ 1 ಮೈನಸ್ 2 0 ಇಂಟು ಮೈನಸ್ 4. 1/2 ಇಂಟು 0 ಇಂಟು 1 ಪ್ಲಸ್ 1 ಅಂದರೆ 0, 2 ಇಂಟು ಮೈನಸ್ 2 ಅಂದರೆ ಮೈನಸ್ 4 ಪ್ಲಸ್ 0 ಇಂಟು ಮೈನಸ್ 4 ಅಂದರೆ 0. ಸೊ 1/2 ಇಂಟು y1 ಇಲ್ಲಿ ನೋಡ್ರಿ y1 ರಾಂಗ್ ಬರ್ದಿದ್ವಿ ಮೈನಸ್ 3 ಮೈನಸ್ 4 minus 4 minus 8 plus 0 minus 8 2 1s 2 4 equal to minus 4 square units. ಮೈನಸ್ ಇದೆ ಅದಕ್ಕೆ ಮಾಡ್ ಹಾಕಿದೀವಿ. ಸೊ ಅದಕ್ಕೆ ಎಷ್ಟು ಬರ್ತದೆ ಪ್ಲಸ್ ತಗೊಂಡಾಗ 4 ಸ್ಕ್ವೇರ್ ಯೂನಿಟ್ಸ್ ಬರ್ತದೆ. ಸೊ ಇಲ್ಲಿಗೆ ಕೋಆರ್ಡಿನೇಟ್ ಜಾಮೆಟ್ರಿ ಲೆಸನ್ ಮುಗೀತು, ಕಂಪ್ಲೀಟೆಡ್. ಈಗ ಮುಂದಿನ ತರಗತಿಯಲ್ಲಿ ಹೊಸ ಲೆಸನ್ ಅನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.